ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಂದೇ ವೃಂದಾವನಾಸೀನಂ ಇಂದಿರಾನಂದಮಂದಿರಂ ಉಪೇಂದ್ರಂ ಸಾಂದ್ರಕಾರುಣ್ಯಂ ಪರಾನಂದಂ ಪರಾತ್ಪರಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ಹರಿ ಓಂ ಹರಿ ಓಂ. ನಾರದ ಪುರಾಣದ ಪ್ರವಚನವನ್ನು ನಿನ್ನೆ ದಿವಸ ಪ್ರಾರಂಭ ಮಾಡಿದಾಗ ಉಪೋದ್ಘಾತ ರೂಪವಾಗಿ ಕೆಲವು ವಿಷಯಗಳನ್ನು ಪ್ರಸ್ತಾಪಪಡಿಸಿ ನಾರದ ಪುರಾಣದಲ್ಲಿ ಬರುವ ನಾರಾಯಣ ಹಾಗೂ ಶಿವ ಹರಿಹರರಿಗೆ ಬರುವಂಥ ಒಂದು ಭೇದ ಬುದ್ಧಿ ತಪ್ಪು ಅಂತ ಹೇಳುವ ಮಾತುಗಳನ್ನು ಹೇಗೆ ವ್ಯಾಖ್ಯಾನ ಮಾಡಿಕೊಳ್ಬೇಕು ಅಂತನ್ನೋದನ್ನು ನೋಡಿದ್ವಿ. ಇದೇ ನಾರದ ಪುರಾಣ ಮತ್ತೊಂದು ವಿಶೇಷ ಅಂದರೆ, ಬೇರೆ ಎಲ್ಲ ಪುರಾಣಗಳು ನೈಮಿಷಾರಣ್ಯದಲ್ಲಿ ಸೂತ ಪುರಾಣಿಕರಿಂದ ಶೌನಕರಿಗೆ ಉಪದಿಷ್ಟ ಆದ ಪ್ರಸಂಗ ಬರ್ತದೆ. ಆದರೆ ನಾರದ ಪುರಾಣ ಮಾತ್ರ ಸೂತರು ಶೌನಕರನ್ನು ಕುರಿತು ಹೇಳುವ ಪ್ರಸಂಗ ನೈಮಿಷಾರಣ್ಯದಲ್ಲಿ ಅಂತಿಲ್ಲ, ಸಿದ್ಧಾಶ್ರಮದಲ್ಲಿ ನಡೀತು ಅಂತ ಇದೆ. ಬೇರೆ ಎಲ್ಲ ಪುರಾಣಗಳು ಸೂತ ಪುರಾಣಿಕರ ಶೌನಕರ ಸಂವಾದ ರೂಪವಾಗಿ ಸಿದ್ಧಾಶ್ರಮದಲ್ಲಿ ನಡೆದದ್ದಿಲ್ಲ, ನೈಮಿಷಾರಣ್ಯದಲ್ಲಿ ನಡೆದದ್ದಿದೆ. ಆದರೆ ಈ ಪುರಾಣ ಮಾತ್ರ ನೈಮಿಷಾರಣ್ಯದಲ್ಲಿ ನಡೀಲಿಲ್ಲ, ಸಿದ್ಧಾಶ್ರಮದಲ್ಲಿ ನಡೀತು ಅಂತ ವರ್ಣನೆಯನ್ನು ಮಾಡ್ತಾರೆ. ಪ್ರಾರಂಭದಲ್ಲಿ ನೋಡೋಣ. ಶೌನಕಾದ್ಯ ಮಹಾತ್ಮಾನ ಋಷಯೋ ಬ್ರಹ್ಮವಾದಿನಃ ನೈಮಿಷಾಖ್ಯೆ ಮಹಾರಣ್ಯೆ ತಪಸ್ತೆ ಪುರ್ಮುಮುಕ್ಷವಃ. ಪ್ರಾರಂಭದಲ್ಲಿ ಶೌನಕಾದಿ ಋಷಿಗಳೆಲ್ಲ ನೈಮಿಷಾರಣ್ಯದಲ್ಲಿ ಮೊದಲು ತಪಸ್ಸು ಮಾಡ್ತಾ ಇದ್ದರು. ಜಿತೇಂದ್ರಿಯರು, ಜಿತಾಹಾರರು, ಸತ್ಯಪರಾಕ್ರಮರು, ಅಸೂಯ ಮದ ಮಾತ್ಸರ್ಯಾದಿ ದೋಷದಿಂದ ದೂರರಾದಂಥ ಶೌನಕ ಋಷಿಗಳು ಧರ್ಮಶಾಸ್ತ್ರಾರ್ಥ ಜಿಜ್ಞಾಸೆಯನ್ನು ಮಾಡ್ತಾ ಎಷ್ಟೋ ಕಥೆಗಳನ್ನು ಈಗಾಗಲೇ ಕೇಳಿದ್ದೇವೆ ಪರಮಾತ್ಮನ ಬಗ್ಗೆ, ಮತ್ತಿಷ್ಟು ಕೇಳಬೇಕು ಅಂತ ಉತ್ಸುಕರಾಗಿ ನೈಮಿಷಾರಣ್ಯದಿಂದ ಯಾರನ್ನು ಕೇಳೋಣ ಅಂತ ತಾವೇ ವಿಮರ್ಶೆ ಮಾಡಿದಾಗ ಸೂತರನ್ನು ಕೇಳೋಣ ಅಂತ ಅನಿಸ್ತು. ಸೂತ ಪುರಾಣಿಕರನ್ನು ಕೇಳಲಿಕ್ಕೆ ಎಲ್ಲಿದ್ದಾರೆ ಸೂತ ಪುರಾಣಿಕರು ಅಂತ ನೋಡಿದಾಗ ಅವರು ಸಿದ್ಧಾಶ್ರಮದಲ್ಲಿದ್ದಾರೆ ಅಂತ ತಿಳಿತಂತೆ. ಸುಮಾರು 26,000 ಮುನಿಗಳು ಹೊರಟ್ರಂತೆ ನೈಮಿಷಾರಣ್ಯದಿಂದ. ಲೆಕ್ಕನೂ ಕೊಟ್ಟಿದೆ ನಾರದ ಪುರಾಣ. 26,000 ಮುನೀನಾಂ ಊರ್ಧ್ವರೇತಸಾಂ ತೇಷಾಂ ಶಿಷ್ಯ ಪ್ರಶಿಷ್ಯಾಣಾಂ ಸಂಖ್ಯಾ ವಕ್ತುಂ ನ ಶಕ್ಯತೆ ಅಂತದು. 26,000 26,000 ಜನ ಮುನಿಗಳು ನೈಮಿಷಾರಣ್ಯದಿಂದ ಸಿದ್ಧಾಶ್ರಮಕ್ಕೆ ಅಂತ ಸೂತರನ್ನು ನೋಡೋಣ ಅಂತ ಹೊರಟ್ರಂತೆ. ಅವರ ಶಿಷ್ಯರು ಅವರ ಪ್ರಶಿಷ್ಯರು ಬೇಕಾದಷ್ಟು ಜನ ಇದ್ದಾರೆ. ಅವರ ಸಂಖ್ಯೆ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕಮುಖರಾಗಿ ಅಲ್ಲಿಂದ ಹೊರಟಿದ್ದಾರಂತೆ. ಸಿದ್ಧಾಶ್ರಮ ಬಂದಿದೆ. ಪರಮ ಪವಿತ್ರ ಸಿದ್ಧಾಶ್ರಮ ಅಂದರೆ ಸಾಮಾನ್ಯ ಅಲ್ಲ.
ಸಿದ್ಧಪುರಿ ಅಂತಾರೆ. ಸಿದ್ಧಾಶ್ರಮ, ಸಿದ್ಧಪುರಿ ಅಂತಂದರೆ ಬೇರೆ ಇದೆ, ಸಿದ್ಧಾಶ್ರಮ ಅಂತ ಒಂದು ರಾಮ ಸಿದ್ಧಾಶ್ರಮಕ್ಕೆ ತೆರಳಿದ್ದ ಅಂತ ಅದರ ಪರಿಚಯವನ್ನು ರಾಮಾಯಣದಲ್ಲಿ ಮಾಡಿಸ್ತಾರೆ. ಸಿದ್ಧಾಶ್ರಮಂ ಸಮೇ ಇವಾನ್ ಅಂತಾರೆ. ಸಿದ್ಧಜನಾಭಿವಂದ್ಯ, ಸಿದ್ಧ ಜನರು ತಪಸ್ಸನ್ನು ಸಿದ್ಧಿಗೊಳಿಸ್ಲಿಕ್ಕೆ ಅಂತ ಬೇಗ ಸಿದ್ಧಿಗೊಳಿಸ್ಕೊಳ್ಬೇಕಾದ್ರೆ ಆ ಆಶ್ರಮದಲ್ಲಿರಬೇಕು ಅಂತಂತಾರೆ. ಅಂಥ ಸಿದ್ಧಾಶ್ರಮಕ್ಕೆ ಅಂತ ಬಂದಾಗ ಸೂತ ಪುರಾಣಿಕರು ಅವರನ್ನೆಲ್ಲ ಆದರದಿಂದ ಬರಮಾಡಿಕೊಂಡು ಸ್ವಾಗತ ಕೋರಿದ್ರಂತೆ. ಸ್ವಾಗತ ಕೋರಿದ ಮೇಲೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರುವಾಗ ಅವಭೃತ ಸ್ನಾನ ನಡೀತಾ ಇತ್ತಂತೆ ಸಿದ್ಧಾಶ್ರಮದೊಳಗೆ. ಅನೇಕ ಯಾಗ ನಡೀತಾ ಇರ್ತದೆ. ಇವರು ಹೋದಾಗ ಸರಿಯಾಗಿ ಒಂದು ಅವಭೃತ ಸ್ನಾನ ಇತ್ತಂತೆ. ಅವಭೃತ ಸ್ನಾನದಲ್ಲಿ ಪಾಲ್ಗೊಂಡ್ರು. ಎಲ್ಲ ಶೌನಕ ಮುನಿಗಳಂತಾರೆ ಸೂತರನ್ನ, ನಾವು ಅತಿಥಿಗಳಾಗಿ ಬಂದಿದ್ದೇವೆ, ನಮಗೆ ಅತಿಥಿ ಸತ್ಕಾರ ನಿಮ್ಮಿಂದ ನಡೀಬೇಕು ಅಂತಂದ್ರಂತೆ. ವಯಂ ತ್ವತಿಥಯ ಪ್ರಾಪ್ತಾ ಆತಿಥೇಯಾಸ್ತು ಸುವ್ರತ, ನಾವು ಅತಿಥಿಗಳು, ಅತಿಥಿಗಳಿಗೆ ಅತಿಥಿ ಸತ್ಕಾರ ನಡೆಸಬೇಕು ನೀವು ಅಂತಂದ್ರಂತೆ. ಆವಾಗ ಆಗಲಿ ಅಂತಂದ್ರು ಸೂತ ಪುರಾಣಿಕರು. ಅತಿಥಿಗಳಿಗೆ ಸತ್ಕಾರ ಮಾಡೋದು ಅಂದ್ರೆ ಏನು? ಶೌನಕರೇ ಹೇಳ್ತಾರೆ, ಬೇರೆ ಯಾವ ಉಪಚಾರಗಳನ್ನು ಮಾಡ್ತೀರೋ ಬಿಡ್ತೀರೋ ಈ ಉಪಚಾರ ಅಂತೂ ಮಾಡ್ರಿ ಅಂದ್ರಂತೆ. ಯಾವುದು? ಜ್ಞಾನೋಪಚಾರೇಣ, ಜ್ಞಾನದಾನೋಪಚಾರೇಣ ಪೂಜೆಯಾಸ್ಮಾನ್ ಯಥಾವಿಧಿ ಅಂತಂದುಬಿಟ್ರಂತೆ. ಜ್ಞಾನದಾನ ಚೆನ್ನಾಗಿ ನಮಗೆ ಮಾಡಿ ಅದರಿಂದ ನಮ್ಮನ್ನು ಪೂಜೆ ಮಾಡ್ರಿ, ಬೇರೆ ಉಪಚಾರಗಳು ಮಾಡಿದರೂ ಅಷ್ಟೇ ಬಿಟ್ಟರೂ ಅಷ್ಟೇ ಅಂತಂದ್ರಂತೆ. ಅತಿಥಿಗಳಿಗೆ ಮಾಡುವ ಉಪಚಾರದ ಮೂಲ ಉದ್ದೇಶ ಇದು ಅಂತಂತಾರೆ. ಈ ರೀತಿ ಶೌನಕರು ಸೂತರನ್ನು ಪ್ರಾರ್ಥನೆ ಮಾಡುವಾಗ ಅಂತಾರೆ, ದಿವೌಕಸೋ ಹಿ ಜೀವಂತಿ ಪೀತ್ವಾ ಚಂದ್ರಕಲಾಮೃತಂ ಜ್ಞಾನಾಮೃತಂ ಭೂಸುರಾಸ್ತು ಮುನೇ ತ್ವನ್ಮುಖ ನಿಸೃತ ಅಂತಂದ್ರಂತೆ. ದೇವತೆಗಳು ಅಮೃತಪಾನ ಮಾಡಿ ಬದುಕ್ತಾರಂತೆ. ದೇವತೆಗಳಿಗೆ ಅಮೃತಪಾನ ಮಾಡಿದ್ರೇ ಬದುಕು. ಅಮೃತ ಒಳ್ಳೆ ಅನ್ನ ಇದ್ದಾಗ ಅವರಿಗೆ. ಭೂಸುರರು ಅವರೂ ಕೂಡ ಅಮೃತಪಾನ ಮಾಡಿ ಬದುಕಬೇಕಂತೆ. ಯಾವುದು ಭೂಸುರರಿಗೆ ಅಮೃತ ಅಂದರೆ ಜ್ಞಾನನೇ ಅಮೃತ ಅಂತೆ. ಜ್ಞಾನಾಮೃತ ಪಾನ ಮಾಡಿ ಭೂಸುರರು ಬದುಕಬೇಕು, ಚಂದ್ರಕಲಾ ಅಮೃತವನ್ನು ಪಾನ ಮಾಡಿ ದೇವತೆಗಳು ಬದುಕ್ತಾರೆ ಅಂತಂದರು. ಇಡೀ ಜಗತ್ತು ಯಾವ ಭಗವಂತನಿಂದ ಸೃಷ್ಟಿಯಾಯಿತೋ, ಯಾವ ಪರಮಾತ್ಮನನ್ನು ಆಶ್ರಯಿಸಿದೆಯೋ ಅಂಥ ಪರಮಾತ್ಮ ಸದಾ ನಿಮ್ಮಿಂದ ಪೂಜಿತನಾಗಿ ನಿಮ್ಮನ್ನು ಅನುಗ್ರಹಿಸ್ತಿದ್ದಾನೆ. ಸೂತ ಪುರಾಣಿಕರೇ, ಆ ಭಗವಂತನ ತತ್ವ ಜಿಜ್ಞಾಸಿಗಳಾಗಿ ನಾವು ಬಂದಿದ್ದೇವೆ. ವರ್ಣಾಶ್ರಮ ಆಚಾರ ಎಲ್ಲವೂ ಏನು ಫಲ ಕೊಡ್ತದೆ, ಕರ್ಮದಿಂದ ಆಗುವ ಫಲ ಏನು, ಭಕ್ತಿ ಅಂದರೆ ಎಂಥದ್ದು, ಭಕ್ತಿ ಮಾಡಿದಂಥ ಪುರುಷರಿಗಾಗುವ ಸದ್ಗತಿ ಅಂದರೆ ಹೇಗಿರ್ತದೆ, ದೇವರು ಭಕ್ತರಾದವರಿಗೆ ಹೇಗೆ ಒಲಿತಾನೆ, ಭಗವದ್ಭಕ್ತರ ಲಕ್ಷಣಗಳೇನು, ಅದರ ಜಿಜ್ಞಾಸೆಯಿಂದ ನಾವು ಬಂದಿದ್ದೇವೆ ಅಂತಂದ್ರಂತೆ ಶೌನಕರು. ಸೂತ ಪುರಾಣಿಕರು ಶೌನಕರ ಮನಸ್ಸಿನ ಅಭಿಪ್ರಾಯವನ್ನು ಅರಿತು ಸೂತ ಉವಾಚ ಶೃಣುಧ್ವಂ ಋಷಯಃ ಸರ್ವೇ ಯದಿಷ್ಟಂ ವೋ ವದಾಮಿ ತತ್ ಗೀತಂ ಸನಕ ಮುಖ್ಯೈಸ್ತು ನಾರದಾಯ ಮಹಾತ್ಮನೇ ಪುರಾಣಂ ನಾರದೋಪಾಖ್ಯಂ ಏತದ್ವೇದಾರ್ಥ ಸಂಹಿತಂ. ಋಷಿಗಳಾದ ಶೌನಕರೇ, ನಿಮ್ಮ ಅಪೇಕ್ಷಿತವಾದದ್ದೇನು ಅಂತ ನಾನು ಅರಿತಿದ್ದೇನೆ. ಹಿಂದೆ ಸನಕಾದಿಗಳಿಂದ ಹೇಳಲ್ಪಟ್ಟ ನಾರದ ಪುರಾಣ ಅನ್ನೋ ಹೆಸರಿನ ಉಪಾಖ್ಯಾನವನ್ನು ನಿಮಗೆ ನಾನು ವಿವರಣೆ ಮಾಡ್ತೇನೆ. ಈ ಪುರಾಣದ ಮಹಿಮೆ ಅಷ್ಟಿಷ್ಟಲ್ಲ, ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಸಾಧಕವಾದ ಪುರಾಣ, ಅಪೂರ್ವವಾದ ರೀತಿಯಲ್ಲಿ ಪುಣ್ಯವನ್ನು ಕೊಡುವಂಥ ಪುರಾಣ. ಇದರ ಶ್ರವಣನೇ ಒಂದು ದೊಡ್ಡ ಔಷಧಿ. ಸಂಸಾರ ಅನ್ನೋ ರೋಗ ಇದರಿಂದ ಪರಿಹಾರ ಆಗ್ತದೆ. ಮಹಾಪಾತಕ, ಉಪಪಾತಕ ಇವೆಲ್ಲವನ್ನೂ ನಾರದ ಪುರಾಣದ ಶ್ರವಣ ಮಾತ್ರದಿಂದ ಪರಿಹಾರ ಮಾಡಿಕೊಳ್ಳಬಹುದು. ಒಂದು ಅಧ್ಯಾಯದ ಶ್ರವಣ ಮಾಡಿದರೆ ಅಶ್ವಮೇಧ ಯಾಗದ ಫಲ ಕೊಡ್ತದಂತೆ ಈ ಪುರಾಣ. 2 ಅಧ್ಯಾಯವನ್ನು ಭಕ್ತಿಯಿಂದ ಶ್ರವಣ ಮಾಡಿದರೆ ರಾಜಸೂಯ ಯಾಗದ ಫಲ ಕೊಡ್ತದಂತೆ. ಯಮುನಾ ನದಿ ತೀರದಲ್ಲಿ ಸ್ನಾನ ಮಾಡಿ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸ ಮೂಲಾ ನಕ್ಷತ್ರದಲ್ಲಿ ದೇವರನ್ನು ಪೂಜೆ ಮಾಡಿಸಿದರೆ ಏನು ಫಲ ಬರಬೇಕೋ 3ನೇ ಅಧ್ಯಾಯದ ಶ್ರವಣದಿಂದ ಅಷ್ಟು ಫಲ ಬರ್ತದೆ ಅಂತಂತಾರೆ.
ಹೀಗೆ 4-5 ಅಧ್ಯಾಯ, ಇಡೀ ಒಂದು ಸಣ್ಣ ಸಣ್ಣ ಅಧ್ಯಾಯಗಳನ್ನು ಶ್ರವಣ ಮಾಡಿದ್ರೆ ಇಷ್ಟು ಪುಣ್ಯ ಇದೆ ಅಂತ, ಎಷ್ಟು ಪುಣ್ಯ ಇದೆ ಅನ್ನೋದನ್ನು ವರ್ಣನೆ ಮಾಡಲಿಕ್ಕೆ ಒಂದು ಅಧ್ಯಾಯ ಆಯಿತು. ಅಷ್ಟು ಪುಣ್ಯಕರವಾದ ಅಧ್ಯಾಯ. ಬರೀ ಪುಣ್ಯ ಕೊಡ್ತದೆ ಅಂತ ಭಾವಿಸಬೇಡ್ರಿ, ಪಾಪ ಕಳೆಯುವ ಶಕ್ತಿನೂ ಇದಕ್ಕಿದೆ ಅಂತ. ಪಂಚಮಹಾಪಾತಕಗಳು ಅಂತೇನಂತಾರೆ, ಬ್ರಹ್ಮಹತ್ಯ, ಸುರಾಪಾನ, ಬಂಗಾರ ಕಳ್ಳತನ, ಇಂತಿಂಥ ಮಹಾಪಾತಕಗಳನ್ನು ಕಳೆಯುವ ಶಕ್ತಿ ನಾರದ ಪುರಾಣಕ್ಕಿದೆ ಅಂತ ವಿವರಣೆಯನ್ನು ನೀಡ್ತಾರೆ. ಹೀಗಾಗಿ ಶ್ರದ್ಧೆಯ ಸಹಿತೋ ಮರ್ತ್ಯ ಶ್ಲೋಕಂ ಶ್ಲೋಕಾರ್ಧಮೇವ ಪಠಿತ್ವಾ ಮುಚ್ಯತೆ ಸದ್ಯೋ ಮಹಾಪಾತಕ ರಾಶಿಭಿಹಿ ಅಂತದೆ ಪುರಾಣ. ಶ್ರದ್ಧೆಯಿಂದ ಮನುಷ್ಯನಾದವನು ಒಂದು ಶ್ಲೋಕ ದಿನನಿತ್ಯ ನಾರದ ಪುರಾಣ ಶ್ರವಣ ಮಾಡಿದರೂ, ಶ್ಲೋಕಾರ್ಧ ಶ್ರವಣ ಮಾಡಿದರೂ ಕೂಡ ಮುಚ್ಯತೆ ಪಠಿತ್ವಾ ಸದ್ಯೋ ಮಹಾಪಾತಕ ರಾಶಿಭಿಹಿ, ಮಹಾಪಾತಕಗಳು ಅವನು ಮಾಡಿದ್ದೇನಾದರೂ ಪಾಪಗಳಿದ್ದರೆ ಅದರಿಂದ ಪರಿಹಾರ ಆಗ್ತಾನೆ ಅಂತ ಫಲವನ್ನು ಹೇಳ್ತಾರೆ. ಅದರ ಒಂದು ಎಚ್ಚರಿಕೆ ಹೇಳೋರಿಗೆ, ಎಲ್ರಿಗೂ ಹೇಳಬೇಡ ಅಂತದೆ ಪುರಾಣ. ಅದೊಂದು ಎಚ್ಚರಿಕೆ ಇದೆ. ಪಾಪ ಮಾಡಿದ್ದಾರೆ ಅಂತ ಬಂದು ಕೂತವ್ರು ಮಾತ್ರಕ್ಕೆ ಹೇಳಲಿಕ್ಕೆ ಶುರು ಮಾಡಬೇಡ ಅಂತಂದರು. ಕಾರಣ ಏನು? ಜನಾನಾಂ ಬಕವೃತ್ತೀನಾಂ ನಬ್ರೂಯಾದಿದಂ ಉತ್ತಮಂ ತ್ಯಕ್ತ ಕಾಮಾದಿದೋಷಾಣಾಂ ವಿಷ್ಣುಭಕ್ತಿ ಪರಾತ್ಮನಾಂ ಸದಾಚಾರ ಪರಾಣಂಚ ವಕ್ತವ್ಯಂ ಮೋಕ್ಷ ಸಾಧನಂ. ಸದಾಚಾರ ಪರರು, ವಿಷ್ಣು ಭಕ್ತಿ ತತ್ಪರರು, ಕಾಮ ಕ್ರೋಧ ಲೋಭಾದಿ ದೋಷಗಳನ್ನು ದೂರ ಮಾಡಿಕೊಂಡಿರುವವರು, ಸರ್ವದೇವಮಯನಾದ ವಿಷ್ಣುನನ್ನು ಸದಾ ಸ್ಮರಣೆ ಮಾಡ್ತಾ ಇರುವವರು, ಅಂಥ ಭಕ್ತರು ಶ್ರದ್ಧೆಯಿಂದ ನಿನ್ನನ್ನು ಕೇಳಲಿಕ್ಕೆ ಅಂತ ಬಂದರೆ ಮಾತ್ರ ಇದನ್ನು ಹೇಳಬೇಕು. ಅತಿ ಗುಪ್ತವಾದ ಪುರಾಣ ಇದು, ಎಲ್ರಿಗೂ ಹೇಳಲಿಕ್ಕೆ ಹೋಗಬೇಡ ಅಂತಂತಾರೆ. ಈ ಥರದ ಮಾತು ಪುರಾಣದಲ್ಲಿ ಬರ್ತದಲ್ಲ, ಇದ್ರ ವಿವರಣೆ ಏನು? ಸಾರ್ವಜನಿಕವಾಗಿ ಪುರಾಣವನ್ನು ಹೇಳಲಿಕ್ಕೆ ಅಂತ ಅವಕಾಶ ನೀಡಿಲ್ಲ. ಉದ್ದೇಶ ಏನು ಅಂದರೆ, ಅಶ್ರದ್ಧೆಯಿಂದ ಯಾರು ಶ್ರವಣ ಮಾಡ್ತಿರ್ತಾರೆ ಅವರಿಗೆ ಹೇಳಿದರೆ ಹೇಳೋವರಿಗೆ ಪಾಪ ಬರ್ತದಂತೆ. ಇದು ದೊಡ್ಡ ಎಚ್ಚರಿಕೆ. ಅಶ್ರದ್ಧೆಯ ಈ ಪುರಾಣವನ್ನು ಅಶ್ರದ್ಧೆಯಿಂದ ಕೇಳೋರಿಗೆ ಹೇಳಿಬಿಟ್ರೆ ನಮಗೆ ಪಾಪ ಇದೆ ಅಂತಂತಾರೆ. ಅಶ್ರದ್ಧಯಾಪಿ ಅನ್ನಾಂನಿ ಕೀರ್ತಿತೇಥಾಪಿ ಸ್ಮೃತೇಪಿವ. ದಯಮಾಡಿ ಅಶ್ರದ್ಧದಾನರಾದವರಿಗೆ ಹೇಳೋದನ್ನು ಬಿಡ್ರಿ, ಶ್ರದ್ಧೆಯಿಂದ ಕೇಳೋವರಿಗೆ ಹೇಳೋದನ್ನು ಮರಿಬೇಡ್ರಿ ಅಂತದೆ ಪುರಾಣ. ಕೆಲವು ವಿಷಯಗಳನ್ನು ಈ ರೀತಿ ಪ್ರಸ್ತಾಪಪಡಿಸಿ ಮನುಷ್ಯನಿಗೆ ಕೇಳಬೇಕಾದ ಪುರಾಣಗಳು ಅಂತ ಬಹಳ ಇದ್ದರೂ ವಿಷ್ಣು ಪುರಾಣ ಬಹಳ ಶ್ರೇಷ್ಠ ಪುರಾಣ, ಆದ್ದರಿಂದ ಅದನ್ನೇ ಶ್ರವಣ ಮಾಡಿಸ್ತೇನೆ ಅಂತಂತಾರೆ. ಮನುಷ್ಯನಿಗೆ ವಿಷ್ಣು ಭಕ್ತಿ ಬರಲಿಕ್ಕೆ ಬೇಕಾದದ್ದು ನಾರದ ಪುರಾಣ, ಆದ್ದರಿಂದ ನಾರದ ಪುರಾಣದಿಂದ ಭಕ್ತಿ ಬರ್ತದೆ, ಅದನ್ನು ಶ್ರವಣ ಮಾಡಿಸ್ತೇನೆ ಅಂತಾರೆ. ಪುರಾರ್ಜಿತಾನಿ ಪಾಪಾನಿ ತಸ್ಯ ನಶ್ಯಂತ ಸಂಶಯಾತ್ ಅಂತ ವಿವರಣೆ ಕೊಡ್ತಾರೆ. ಮನುಷ್ಯನಿಗೆ ಅತ್ಯಂತ ಪಾಪಗಳನ್ನು ಮಾಡಿದಾಗ ಸಹಜವಾಗಿ ಅನ್ನಿಸ್ತದಂತೆ, ಎಷ್ಟು ಪಾಪ ಮಾಡಿಬಿಟ್ಟೆ ನಾನು, ಈ ಪಾಪ ಕಳ್ಕೊಳ್ಳಿಕ್ಕೆ ಏನು ಮಾಡಲಿ, ನರಕ ಕಳ್ಕೊಳ್ಳಿಕ್ಕೆ ಏನು ಮಾಡಲಿ ಅಂತ ತನಗೆ ಅನ್ನಿಸ್ತಿರ್ತದಂತೆ. ಅಂಥವನು ಒಮ್ಮೆ ನಾರದ ಪುರಾಣವನ್ನು ಶ್ರವಣ ಮಾಡಿದ ಅಂದರೆ ಸಹಜವಾಗಿ ತನ್ನ ಪಾಪಗಳನ್ನು ಕಳ್ಕೊಳ್ತಾನೆ ಅಂತ ವಿವರಣೆ ಕೊಡ್ತಾರೆ. ಹಿಂದೆ ನಾರದರು ತ್ರಿಲೋಕ ಸಂಚಾರಿಗಳಾಗಿ ಬೇರೆ ಬೇರೆ ಕಡೆ ಸಂಚಾರ ಮಾಡ್ತಾ ಮಾಡ್ತಾ ಒಮ್ಮೆ ಇದ್ದಕ್ಕಿದ್ದ ಹಾಗೆ ನರಕದಲ್ಲಿ ಬಹಳ ಜನ ಪಾಪಿಷ್ಠರು ನರಕದ ದುಃಖ ಅನುಭವಿಸ್ತಾ ಇದ್ದ ಪ್ರಸಂಗ ನೋಡಿದ್ರಂತೆ. ಆ ನರಕದ ದುಃಖ ಅನುಭವಿಸ್ಲಿಕ್ಕೆ ಕಾರಣ ಏನು ಅಂತ ನೋಡಿದಾಗ ಅತ್ಯಂತ ಪಾಪ ಮಾಡಿದ ಪ್ರಸಂಗ ಗೊತ್ತಾಯ್ತವ್ರಿಗೆ. ಏನು ಈ ಪಾಪ ಮಾಡಿ ಮಾಡಿ ನರಕದಲ್ಲಿ ಬಿದ್ದು ದುಃಖ ಅನುಭವಿಸ್ತಾರಲ್ಲ ಮನುಷ್ಯರು, ಪಾರಾಗಲಿಕ್ಕೆ ಪರಮಾತ್ಮನ ನಾಮಸ್ಮರಣೆ ಮಾಡಬಾರ್ದಾಗಿತ್ತೇ ಇವರು, ಮಾಡಿ ಉದ್ಧಾರ ಆಗ್ಬೋದಾಗಿತ್ತು, ಇಷ್ಟು ನರಕದ ದುಃಖ ಅನುಭವಿಸ್ತಾರಲ್ಲ ಅಂತ ಅವರಿಗೆ ಅನ್ನಿಸ್ತಂತೆ. ತಾವು ಕೂಡ ಸಂಚಾರ ಮಾಡ್ತಾ ಒಂದು ಕಡೆ ಇದ್ದಕ್ಕಿದ್ದ ಹಾಗೆ ಮನುಷ್ಯನಿಗೆ ಜಗತ್ತಿಗೆ ಏನಾದರೂ ಒಂದು ಕೊಡಬೇಕು, ಧರ್ಮದ ಬಗ್ಗೆ, ಅರ್ಥದ ಬಗ್ಗೆ, ಕಾಮದ ಬಗ್ಗೆ, ಮೋಕ್ಷದ ಬಗ್ಗೆ ವಿವರಣೆ ಕೊಡಬೇಕು, ಆಚರಣೆಯ ಬಗ್ಗೆ, ಇದರ ಜಿಜ್ಞಾಸೆ ಅಂತನ್ನೋದು ನಮಗೂ ಹುಟ್ಟಿರ್ತದೆ. ಹುಟ್ಟಿದಾಗ ಉತ್ತರ ಕೊಡೋರು ಅಂತ ಒಬ್ಬರು ಸಿಗಬೇಕು ನಮಗೆ. ಎಲ್ಲಾದರೂ ಒಬ್ಬ ಗುರುಗಳನ್ನು ಆಶ್ರಯಿಸೋಣ, ಒಬ್ಬರನ್ನು ಆಶ್ರಯಿಸಿ ಪ್ರಶ್ನೆ ಮಾಡಿ ಅವರ ಮೂಲಕವಾಗಿ ಒಂದು ಕೃತಿನೇ ರಚನೆ ಆಗಿರಬೇಕು ಲೋಕದಲ್ಲಿ ಅಂತ ಅಪೇಕ್ಷೆ ಪಟ್ಟರಂತೆ ನಾರದರು.
ಲೋಕ ಕಲ್ಯಾಣಕ್ಕಾಗಿ ನಾರದರು ಅಪೇಕ್ಷೆ ಪಟ್ಟದ್ದು. ಆವಾಗ ಮೇರು ಪರ್ವತದ ಶೃಂಗಸ್ಥಾನದಲ್ಲಿ ಸನತ್ಕುಮಾರರಿದ್ದಾರೆ ಅಂತ ಅವರಿಗೆ ತಿಳಿತಂತೆ. ಏಕದಾ ಮೇರು ಶೃಂಗಂತೆ ಪ್ರಸ್ಥಿತ ಬ್ರಹ್ಮಣ ಸಭಾಂ. ಮೇರು ಪರ್ವತದ ಶೃಂಗಸ್ಥಾನದಲ್ಲಿ ಬ್ರಹ್ಮಸಭೆ, ಅಲ್ಲಿಗೆ ಅಂತ ನಾರದರು ಬಂದು ತೇಜಸ್ವಿಗಳಾದಂಥ ಸನತ್ಕುಮಾರರನ್ನು ಕಂಡಾಗ ಪರಮಾನಂದ ಭರಿತರಾಗಿ ಅವರಿಗೆ ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿದ್ರಂತೆ. ನಾರದರು ಎಲ್ಲಿ ಬಂದರೂ ಕೂಡ ಅವರು ದೇವರ ನಾಮ ಹೇಳ್ತಾ ಬರ್ತಿರ್ತಾರೆ. ಸ್ತೋತ್ರ ಮಾಡಿ ನಾರದರು ಸನತ್ಕುಮಾರರನ್ನು ಪೂಜಿಸಿದರು. ನಾರದರನ್ನೂ ಕೂಡ ಸನತ್ಕುಮಾರರು ಆದರಿಸಿದರು. ಪರಸ್ಪರ ಸಂಭಾಷಣೆಗಳು ನಡೀತು ಅಂತನ್ನೋ ಪ್ರಸಂಗ ಬರ್ತದೆ. ಆಗ ನಾರದರೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರಂತೆ, ನೀವೆಲ್ಲ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧರಾದಂಥ ಮಹಾನುಭಾವರು, ಸರ್ವಜ್ಞರು, ಆ ಜಗನ್ನಾಥ ನಿಮ್ಮೊಳಗೆ ಸನ್ನಿಹಿತನಾಗಿರ್ತಾನೆ. ಲೋಕದ ಉದ್ಧಾರದ ದೃಷ್ಟಿಯಿಂದ ಕೆಲವು ಪ್ರಶ್ನೆಗಳನ್ನು ಮಾಡಿ ನಿಮ್ಮಿಂದ ಉತ್ತರ ತಿಳಿಲಿಕ್ಕೆ ಅಂತ ಪ್ರಯತ್ನ ಪಡ್ತೇನೆ ಅಂದ್ರಂತೆ. ಸರಿ, ನಾರದ ಉವಾಚ ಪೃಚ್ಛೇ ತಥೋ ವದತ ಜಾಯತೆ ನೃಣಾಂ ಜ್ಞಾನಸ್ಯ ಲಕ್ಷಣಂಭೂತ ತಪಸ್ಚಾಪಿ ಮಾನದಾಹ. ನನಗೆ ಭಗವದ್ಭಕ್ತರ ಲಕ್ಷಣ ಏನು ಅನ್ನೋದನ್ನು ವಿವರಣೆ ಮಾಡ್ರಿ, ಜ್ಞಾನದ ಲಕ್ಷಣ ಏನು ಅನ್ನೋದನ್ನು ವಿವರಣೆ ಮಾಡ್ರಿ, ಕರ್ಮ 3 ವಿಧ ಇದೆ ಅಂತಂತಾರಲ್ಲ ಅದರ ವಿವರಣೆ ಕೊಡ್ರಿ, 3 ವಿಧ ಕರ್ಮದಿಂದ ಪಡೆಯುವ ಫಲ ಏನು ಅದರ ವಿವರಣೆ ನನಗೆ ಕೊಡ್ರಿ ಅಂತಂದ್ರಂತೆ. ಮೊದಲು ಭಗವದ್ಭಕ್ತರ ಮಹಿಮೆ ಹೇಳ್ರಿ ಅಂತಂದಿದ್ದಾರೆ. ಅವರ ಲಕ್ಷಣ, ಅವರ ಮಹಿಮೆ. ಭಗವದ್ಭಕ್ತರ ಮಹಿಮೆ ಹೇಳ್ರಿ ಅಂತಂದಾಗ ನಾರದರ ಮಾತನ್ನು ಕೇಳಿದಂಥವರು ಭಗವಂತನ ಮಹಿಮೆಯನ್ನು ಹೇಳಿ ಭಗವದ್ಭಕ್ತರ ಮಹಿಮೆಯನ್ನು ಹೇಳ್ತಾರೆ. ಮೊದಲು ಸೃಷ್ಟಿಯ ಪ್ರಕ್ರಿಯೆಯನ್ನು ಸ್ವಲ್ಪ ಹೊತ್ತು ವರ್ಣನೆ ಮಾಡ್ತಾರೆ. ನಿನ್ನೆ ಹೇಳಿದ್ದೇನೆ, 10 ಲಕ್ಷಣಗಳು ನಾರದ ಪುರಾಣಕ್ಕೆ ಇದೆ ಅಂತನ್ಲಿಕ್ಕೆ ಸೃಷ್ಟಿಯ ಮಹಿಮೆ 3ನೇ ಅಧ್ಯಾಯದಲ್ಲಿ ಅಡಕವಾಗಿರೋದರಿಂದ ಸರ್ಗ ಅನ್ನೋದಿದೆ. ಇಲ್ಲಿ ಸರ್ಗ ಇದೆ, ವಿಸರ್ಗ ಇದೆ. ವಿಸರ್ಗ ಅಂದರೆ ಪ್ರಳಯದ ಅನೇಕ ವಿಷಯ, ವಿಸರ್ಗ ಅಂದರೆ ಬ್ರಹ್ಮಾದಿ ದೇವತೆಗಳ ಸೃಷ್ಟಿಯ ಪರಿಚಯ, ಅದೂ ಇದೆ. ಅದು ಎಲ್ಲ ಪುರಾಣದಲ್ಲಿರ್ತದಾದ್ದರಿಂದ ಮತ್ತೆ ಮತ್ತೆ ಅದರ ವಿವರಣೆಯನ್ನು ಹೇಳೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಪುರಾಣದಲ್ಲಿ ಬಂದ ಮೊದಲನೇ ವೈಶಿಷ್ಟ್ಯ ಏನು 4ನೇ ಅಧ್ಯಾಯದಲ್ಲಿ ಅಂತ ನೋಡಿದರೆ, ಸನತ್ಕುಮಾರರು ಮಾರ್ಕಾಂಡೇಯರ ಉಪಾಖ್ಯಾನವನ್ನು ಮೊದಲು ನಿರೂಪಣೆ ಮಾಡ್ತಾರೆ. ಮಾರ್ಕಾಂಡೇಯರ ಕತೆ ಹೇಳಿ ಭಗವದ್ಭಕ್ತರ ಮಹಿಮಾ ಅಂದರೆ ಏನು ಕೇಳ್ತೀರಿ ಅಂತ ಅದರ ವರ್ಣನೆ ಮಾಡಿದ್ರಂತೆ. ಮೃಕಂಡು ಅಂತ ಒಬ್ಬ ಋಷಿಗಳು, ಆ ಮೃಕಂಡು ಋಷಿಗಳು ಒಳ್ಳೆಯ ತಪಸ್ವಿಗಳು. ಅವರ ತಪಸ್ಸು ಬಹಳ ಘೋರವಾದ ರೀತಿಯಲ್ಲಿ ನಡೀತಂತೆ. ಅತಿ ಘೋರವಾದ ರೀತಿಯಲ್ಲಿ ಮೃಕಂಡು ಋಷಿಗಳು ಮಾಡಿದ ತಪಸ್ಸಿಗೆ ದೇವತೆಗಳೇ ಆಶ್ಚರ್ಯಪಟ್ಟು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದರಂತೆ. ಮೃಕಂಡು ಋಷಿಗಳ ತಪಸ್ಸು ಹೇಗಿದೆ ಅಲ್ಲ, ಏನಾದರೂ ಮಾಡಿ ಪರಮಾತ್ಮ ನೀನೇ ವರ ಕೊಟ್ಟು ಬಾ ಅಂತಂದ್ರಂತೆ. ವರ ಕೊಟ್ಟು ಬಾ, ನಮ್ಮ ಪದವಿ ಕೇಳಿದ್ರೆ ಸ್ವಲ್ಪ ಎಚ್ಚರಿಕೆ ಅಂದ್ರಂತೆ. ಅದು ಅವ್ರಿಗೆ ಭಯ. ದೇವತೆಗಳಿಗೆ ಭೂಲೋಕದಲ್ಲಿ ಯಾರೇ ತಪಸ್ಸಿ ಕೂತರೂ ತಮ್ಮ ಪದವಿಯಲ್ಲಿ ಏನಾಗ್ತದೋ ಅಂತ ಭಯ ಅಷ್ಟೆ. ಆವಾಗ ಭಗವಂತ ಹೇಳಿದ, ಈಗ ತಪಸ್ಸಿ ಕೂತ ಮೃಕಂಡ ಋಷಿಗಳು ನಿಮ್ಮನ್ನು ಹೀಯಳಿಸ್ಲಿಕ್ಕೆ ನಿಮ್ಮ ಪದವಿ ಅಪೇಕ್ಷೆ ಪಟ್ಟು ಕುಳಿತವರಲ್ಲ, ಅವರು ಸಜ್ಜನರು, ಅವರು ಹರಿಭಕ್ತರು, ಅವರು ಕೇಳೋದೇ ಬೇರೆ. ನೀವ್ಯಾಕೆ ಚಿಂತೆ ಪಡ್ತೀರಿ, ನಾನೇ ಹೋಗ್ತೇನೆ ತೆರಳುತ್ತೇನೆ ಅಂತ ದೇವತೆಗಳ ಮುಂದೆ ಇದ್ದ ಪರಮಾತ್ಮ ಅದೃಶ್ಯನಾಗಿ ಮೃಕಂಡು ಋಷಿಗಳ ಮುಂದೆ ಪ್ರತ್ಯಕ್ಷನಾದನಂತೆ. ಮೃಕಂಡು ಋಷಿಗಳು ಸ್ತೋತ್ರ ಮಾಡ್ತಾರೆ ಪರಮಾತ್ಮನನ್ನ. ಏನು ಬೇಕು ನಿನಗೆ ಅಂತ ಪರಮಾತ್ಮ ಪ್ರಾರ್ಥಿಸಿದ. ಭಗವಂತನನ್ನ ಪ್ರಾರ್ಥನೆ ಪರಮಾತ್ಮ ದೇವರೇ ವರ ಕೊಡ್ತೇನೆ ಅಂತ ಕೇಳಿದ್ನಂತೆ. ಆಯಿತು ಅಂತ ವರ ಕೊಡುವಾಗ ಲೋಕದಲ್ಲಿ ಅತ್ಯುತ್ತಮನಾದಂಥ ಒಬ್ಬ ಜ್ಞಾನವಂತ ಮಗ ಬೇಕು ಅಂತ ಕೇಳಿದ್ನಂತೆ. ಸರಿ ಅಂತ ಜ್ಞಾನವಂತ ಮಗ ಹುಡ್ತಾನೆ ನಿನಗೆ ಅಂತ ಹೇಳಿ ಮೃಕಂಡು ಋಷಿಗಳಿಗೆ ವರ ಕೊಟ್ಟು ಹೋದಾಗ ಕೆಲವೇ ದಿನ. ಆದರೆ ಒಂದು ಪ್ರಸಂಗ ನಾವು ಅರ್ಥೈಸಿಕೊಳ್ಬೇಕು. ದೇವರು ಮಾತನಾಡಿದ ಶ್ಲೋಕವನ್ನು ಉದಾಹರಿಸ್ತಾರೆ ನಾರದ ಪುರಾಣದಲ್ಲಿ. ಅದಕ್ಕೆ ಪುರಾಣ ಹೇಳೋದು ಕಠಿಣ ಅಂತನ್ನೋದು. ದೇವರು ಏನು ಹೇಳಿದೆ ಇಲ್ಲಿ ಅಂದರೆ, ಮೃಕಂಡು ಋಷಿಗಳಿಗೆ ಅಂತಾನಂತೆ, ಭಕ್ತಿಯಿಂದ ನನ್ನನ್ನೇ ಉಪಾಸನೆ ಮಾಡಿ ಮಕ್ಕಳಾಗಬೇಕು ಅಂತ ಕೇಳ್ತಾ ಇದ್ದೀಯಲ್ಲ, ನಾನೇ ಒಂದು ರೂಪದಿಂದ ಮಗನಾಗಿ ಬರ್ತೇನೆ ಅಂತಂದಂತೆ. ಹಾಗೆ ಪುರಾಣದ ಮಾತು ಕೂಡ ಹೇಳ್ತದೆ, ನಿನಗೆ ಮಗನಾಗಬೇಕು ಅಂತಿದ್ದದ್ದಕ್ಕೆ ಶ್ರದ್ಧಾವಾನ್ ಲಭತೆ ಧರ್ಮ್ಯಂ, ಅತ್ಯಂತ ಶ್ರದ್ಧೆಯಿಂದ ನನ್ನನ್ನು ಉಪಾಸನೆ ಮಾಡಿ ಕೇಳಿದ್ದಿ,
ನಾನು ಮಗನಾಗಿ ಬರ್ತೇನೆ ಅಂತ ಭಗವಂತ ಹೇಳಿಬಿಟ್ನಂತೆ. ಸರಿ, ಪರಮಾತ್ಮನೇ ಮಗನಾಗಿ ಬರ್ತಾನೆ ಅಂತ ಹೇಳಿದಾಗ ಹುಟ್ಟಿದವರು ಯಾರು ಮುರ್ಕಂಡ ಋಷಿಗಳಲ್ಲಿ ಅಂದರೆ ಮಾರ್ಕಾಂಡೇಯ ಅಂತ ಋಷಿಗಳಾದರು. ಸಮಸ್ಯೆ ಬಂದದ್ದೇನು ಅಂದರೆ ದೇವರೇ ಮಗನಾಗಿ ಬರ್ತಾನೆ ಅಂತ ದೇವರು ಹೇಳಿದ, ಆದರೆ ಹುಟ್ಟಿ ಬಂದದ್ದು ಮಾತ್ರ ಬೇರೆ ಆಯಿತು. ಇದು ಪುರಾಣದ ಮಾತನ್ನು ಅರ್ಥೈಸಿಕೊಳ್ಳುವಾಗ ಬರೋ ಗೊಂದಲ. ಮೇಲ್ನೋಟಕ್ಕೆ ಈ ಮಾತೇನು ಅನಿಸ್ಬಿಡ್ತದೆ ಅಂದರೆ ದೇವರೇ ಮಗನಾಗಿ ಮುರ್ಕಂಡುಗಳಿಗೆ ಬಂದ ಅಂತ ಅನಿಸ್ಬಿಡ್ತದೆ. ಆದರೆ ಭಗವಂತ ಮಾರ್ಕಾಂಡೇಯ ಅಲ್ಲ. ಆ ಪುರಾಣದ ಮುಂದಿನ ಕಥೆ ನೋಡಿದರೆ ನಮಗೆ ಅರ್ಥ ಆಗ್ತದೆ. ಮತ್ತು ಹೇಗೆ ವಿವರಣೆ ಕೊಡಬೇಕು ಇಂಥ ಮಾತಿಗೆ ಅಂದರೆ ಅದಕ್ಕಂತಾರೆ ಮಧ್ವಾಚಾರ್ಯರು, ಎಲ್ಲೇ ಯಾವುದೇ ಪುರಾಣದಲ್ಲಿ ಭಗವಂತನೇ ಮಗನಾಗಿ ಬರ್ತಾನೆ ಅಂತ ವಿವರಣೆ ಕೊಟ್ಟು ಆಮೇಲೆ ಅವರಿಬ್ಬರು ಬೇರೆ ಅಂತ ಅನ್ನೋದು ಸ್ಪಷ್ಟ ಅರ್ಥ ಆದಾಗ ದೇವರ ಸನ್ನಿಧಾನ ವಿಶೇಷ ಇರ್ತದೆ ಅಂತ ಅರ್ಥ. ದೇವರ ಸನ್ನಿಧಾನ ಭಾಗವತದಲ್ಲಿ ಬರ್ತದೆ ಒಂದು ಪ್ರಸಂಗ. ಪೃಥು ಅನ್ನೋ ಚಕ್ರವರ್ತಿ ವೇನನ ಬಲಭಾಗದ ಭುಜದಿಂದ ಮಥನ ಮಾಡಿದಾಗ ಹುಟ್ಟಿ ಬಂದರೆ ಅವನನ್ನೇ ವಿಷ್ಣು ಅಂತ ತಿಳಿದರು ಅಂತ ಭಾಗವತದಲ್ಲಿ ಬರ್ತದೆ. ವಿವರಣೆ ಕೊಡ್ತಾರೆ ಮಧ್ವಾಚಾರ್ಯರು, ವಿಷ್ಣು ಇವ ಅಲ್ಲ, ವಿಷ್ಣುವಿನ ಸನ್ನಿಧಾನ ಇವನಲ್ಲಿ ಇತ್ತು ಅಂತ ಅರ್ಥ. ಸನ್ನಿಧಾನ ಅತಿಶಯ ಇದ್ದಾಗಲೂ ಕೂಡ ಇವನೇ ವಿಷ್ಣು ಅಂತ ಕರೆಯೋದು ಉಂಟಂತೆ. ಹಾಗೆ ಮಾರ್ಕಾಂಡೇಯನಾಗಿ ತಾನು ಅವತರಿಸ್ತೇನೆ ಅಂತ ದೇವರಂದ ಮಾತಿಗೆ ಮಾರ್ಕಾಂಡೇಯ ಅಂತ ನಿನಗೆ ಮಗ ಹುಡುತ್ತಾನೆ, ಅವನಲ್ಲಿ ನನ್ನ ಸನ್ನಿಧಾನ ಇರ್ತದೆ ಅಂತ ವಿವರಣೆ ಕೊಟ್ರಂತೆ. ಯಾಕೆ ಸುಮಾರು ಮಾತಿದೆ ಅವರ ಬಗ್ಗೆ. ಯೋಸೌ ವಿಷ್ಣು ಪರಂ ಜ್ಯೋತಿ ದೇವದೇವ ಸನಾತನಃ ಅಂತ. ಯಾವ ಮಾರ್ಕಾಂಡೇಯ ಅವನೇ ಜ್ಯೋತಿ, ಅವನೇ ಸನಾತನ, ಅವನೇ ವಿಷ್ಣು ಅಂತನ್ನೋ ಹಾಗೆ ಕಾಣಿಸಿಬಿಡ್ತದೆ. ಅದಕ್ಕೆ ಪುರಾಣದ ಪ್ರಸಂಗ ಅರ್ಥೈಸಿಕೊಳ್ಳುವಾಗ ಭಾಗವತ ತಾತ್ಪರ್ಯದ ನೆನಪು ನಮಗೆ ಯಾವಾಗಲೂ ಇರಬೇಕು. ಹೀಗೆ ಮಾರ್ಕಾಂಡೇಯರಲ್ಲಿ ಭಗವಂತನ ಸನ್ನಿಧಾನ ಇತ್ತು. ಶಾಲಿಗ್ರಾಮ ಅಂತೊಂದು ಕ್ಷೇತ್ರ, ಶಾಲಗ್ರಾಮ ಕ್ಷೇತ್ರದಲ್ಲಿ ಮುರ್ಕಂಡುಗಳು ವಾಸ ಮಾಡಿದ್ರು. ಮಾರ್ಕಾಂಡೇಯ ಜನಿಸಿದಾನೆ. ಜನಿಸಿದ ಕೆಲವೇ ದಿನದೊಳಗೆ 5 ವರ್ಷಕ್ಕೆ ಉಪನಯನ ಸಂಸ್ಕಾರ ಮಾಡಿಸಿದರು. ಅವನಿಗೆ ಅಗ್ನಿಚರ್ಯೆ ಗುರುಚರ್ಯೆಗಳನ್ನು ಹೇಳಿಕೊಟ್ಟರು, ವೇದಾಧ್ಯಯನ ಮಾಡಿಸಿದರು. ವೇದಾಧ್ಯಯನ ಗುರುಚರ್ಯೆ ಹೇಳಿಕೊಟ್ಟು ಅವನ ತಪಸ್ಸಿಗೆ ಅಂತ ತೊಡಗಿದ. ಮಾರ್ಕಾಂಡೇಯನ ತಪಸ್ಸು ಎಷ್ಟು ಅದ್ಭುತ, ರೋಮಾಂಚ ಆಗಬೇಕಂತೆ ಮಾರ್ಕಾಂಡೇಯ ಮಾಡಿದ ತಪಸ್ಸು ಕೇಳಿದರೆ. ಅಂಥ ಅದ್ಭುತ ತಪಸ್ಸು ಮಾಡಿದ. ಅವನ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಪ್ರತ್ಯಕ್ಷನಾದನಂತೆ. ಅಪ್ಪನಿಗೆ ಭಗವಂತನ ಪ್ರತ್ಯಕ್ಷ, ಮಗನಿಗೆ ಭಗವಂತ ಪ್ರತ್ಯಕ್ಷನಾದದ್ದು. ಕೇಳಿದ್ರಲ್ಲ ನಾರದರೆ, ಭಗವದ್ಭಕ್ತರು ಅಂದರೆ ಹೇಗಿರ್ತಾರೆ ಅಂತ ಕೇಳಿದ್ರಲ್ಲ, ಭಗವದ್ಭಕ್ತರು ಅಂದರೆ ಹೀಗಿರ್ತಾರೆ ಅಂತಂದ್ರಂತೆ. ಭಕ್ತಿ ಅಂದರೆ ಹೀಗೆ, ತಂದೆನೂ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಮಾರ್ಕಾಂಡೇಯನಂಥ ಪ್ರಭಾವಿ ಆಯುಷ್ಯವಂತ ಚಿರಜೀವಿ ಅಂಥ ಮಗನನ್ನು ಪಡೆದಂತೆ. ತಂದೆಗಿಂತ ನಾನೇನು ಕಡಿಮೆ ಇಲ್ಲ ಅಂತ ಮಗ ಅವನು ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡ. ಅವ ಮಕ್ಕಳಾಗಬೇಕು ಅಂತ ಕೇಳಲಿಲ್ಲಂತೆ. ಮತ್ತೇನು ಕೇಳು ಅಂತ ಕೇಳಿದರೆ ಅದಕ್ಕಂತಾರೆ ಮಾರ್ಕಾಂಡೇಯ ಋಷಿಗಳು, ಯಾರೂ ನೋಡದ ಒಂದು ಪ್ರಸಂಗ ನಾನು ನೋಡಬೇಕು ಅಂದ್ರಂಥವ್ರು. ಇಷ್ಟೇ ಹೇಳಿದ್ದಾರೆ ಪುರಾಣದೊಳಗೆ. ಯಾರು ಯಾವುದನ್ನು ಕಂಡಿಲ್ವೋ ಅದನ್ನು ನಾನು ಕಾಣಬೇಕು ಅಂತ ಅಪೇಕ್ಷೆ ಇದೆ ನನಗೆ ಅಂತ ಮಾರ್ಕಾಂಡೇಯರು ಹೇಳಿದ್ರಂತೆ. ಪರಮಾತ್ಮ ಅವನೇ ಅಂತಾನೆ, ಮಾರ್ಕಾಂಡೇಯ ಯಾರೂ ನೋಡದ ಪ್ರಸಂಗ ನೀನು ನೋಡಬೇಕು ಅಂತ ಅಪೇಕ್ಷೆ ಪಡ್ತಿದ್ದಿ, ಆವಾಗ ಯಾರೂ ಇರಬಾರ್ದು ಅಂತ ಬೇರೆ ಹೇಳಿದ್ರಂತೆ. ನೀನೊಬ್ಬ ಇದ್ದರೆ ಆಯಿತು, ಅದು ಬೇರೆ ಯಾವುದೂ ಅಲ್ಲ, ಪ್ರಳಯ ಕಾಲನೇ ಅಂತಂದಂತೆ. ಭಕ್ತನಾಗಿ ನನ್ನನ್ನು ಭಕ್ತಿಯಿಂದ ಪ್ರಾರ್ಥಿಸಿದ್ದಕ್ಕೆ ಭಕ್ತಿಯ ಮಹಿಮೆಯನ್ನು ಹೇಳ್ತಾ ಸನತ್ಕುಮಾರರಂತಾರೆ, ಇದು ನಿಜವಾದ ಭಕ್ತಿ, ಭಗವಂತ ನೈಜ ಭಕ್ತರಿಗೆ ಒಲಿಯೋ ಕ್ರಮ. ಕೌತೂಹಲಂ ಹಿಮೆ, ಬಹಳ ಕುತೂಹಲ ಇದೆ ನನಗೆ ಅದನ್ನು ನೋಡಬೇಕು ಅಂತಂದಾಗ ಕೂಡಲೇ ಸೃಷ್ಟಿ ಮಾಡಿದ ಪರಮಾತ್ಮ. ಪ್ರಳಯ ಕಾಲ ಸೃಷ್ಟಿಯಾಯಿತು. ಏನು ಪ್ರಳಯ ಕಾಲ ಅಂದರೆ ಏನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏಕಾರಣವಾಯಿತು. ಇಡೀ ಜಗತ್ತಿನೊಳಗೆ ನೋಡ್ಲಿಕ್ಕೆ ಸಾಧ್ಯವಾಗದಷ್ಟು ನೀರು ಬಂತು. ನೀರಿನಲ್ಲಿ ಮುಳುಗಿ ಮುಳುಗಿ ಹೋಗ್ತಾ ಇದ್ದಾರಂತೆ ಮಾರ್ಕಾಂಡೇಯರು. ಎಲ್ಲಿ ನೋಡಿದರೂ ಅಲ್ಲಿ ನೀರೇ ಕಾಣಿಸ್ತಾ ಇದೆ ಅಂತ. ಅಷ್ಟು ನೀರಿನ ಪ್ರಭಾವ ಇವರ ಮೇಲೆ ಹರಿತಾ ಇದೆ. ನೀರು ಮುಳುಗುತ್ತಾರೆ ಹೇಳ್ತಾರೆ, ಮುಳುಗುತ್ತಾರೆ ಹೇಳ್ತಾರೆ. ಕೊನೆಗೆ ಎಷ್ಟು ದಿವಸ ಮಾರ್ಕಾಂಡೇಯರು ಪ್ರಳಯ ಕಾಲವನ್ನು ಕಂಡಿದ್ದಾರೆ ಅಂತನ್ಲಿಕ್ಕೆ ಒಂದು ಲೆಕ್ಕ ಬೇರೆ ಕೊಡ್ತದೆ ಪುರಾಣ. ದ್ವಿತೀಯ ಪರಾರ್ಧ
ಮುಗಿಯುವವರೆಗೂ ಕೂಡ ಒಂದು ಪ್ರಳಯ ಕಾಲವನ್ನು ನೋಡಿ. ದ್ವಿತೀಯ ಪರಾರ್ಧದ ಕಾಲ ಎಷ್ಟೋ ಅಷ್ಟು ಕಾಲದಷ್ಟು ಪ್ರಳಯ ಕಾಲ ನೋಡಿದ್ರಂತೆ. ಪ್ರಥಮ ಪರಾರ್ಧ, ದ್ವಿತೀಯ ಪರಾರ್ಧ. ಏನು ಪ್ರಥಮ ಪರಾರ್ಧ ದ್ವಿತೀಯ ಪರಾರ್ಧ ಅಂದರೆ ಬ್ರಹ್ಮದೇವರ ಆಯುಷ್ಯಮಾನದೊಳಗೆ 50 ವರ್ಷ, ಅದಕ್ಕೆ ದ್ವಿತೀಯ ಪರಾರ್ಧ ಅಂತಾರೆ. ಪ್ರಥಮ ಪರಾರ್ಧ ಅಂದರೂ 50 ವರ್ಷ. ಅದರ ಲೆಕ್ಕ ಪುರಾಣ ಕೊಡ್ತದೆ ನಮಗೆ. ನಿಮಿಷ ಅಂದರೆ ಎಷ್ಟು, ದಿನ ಅಂದರೆ ಎಷ್ಟು, ಹಗಲು ಅಂದರೆ ಎಷ್ಟು, ರಾತ್ರಿ ಅಂದರೆ ಎಷ್ಟು, 15 ದಿನ ಅಂದರೆ ಒಂದು ಪಕ್ಷ, ಪಕ್ಷಗಳ 2 ಮಾಸ, ಮಾಸಗಳ 6 ಋತು, ಋತುಗಳ 12 ಸಂವತ್ಸರ. ಇಂಥ ಮನುಷ್ಯಮಾನದ 1 ಸಂವತ್ಸರ ಅಂದರೆ ದೇವತೆಗಳ ಮಾನದೊಳಗೆ 1 ದಿನ. ಅಂಥ ದೇವತೆಗಳ ಮಾನದ ದಿನಗಳನ್ನು 360 ಲೆಕ್ಕ ಹಾಕಿದರೆ ಅವರಿಗೆ 1 ಸಂವತ್ಸರ. ಅವರ 1 ಸಂವತ್ಸರದಂತೆ ಲೆಕ್ಕ ಹಾಕಿದಾಗ ಅವುಗಳು 6ರಂತೆ ಅದರದ್ದು ವಿಭಾಗ ಮಾಡ್ತಾ ಹೋದಂತೆ ಅವುಗಳನ್ನು ಸೇರಿಸಿದಂತೆ ಬ್ರಹ್ಮದೇವರ ದಿನಮಾನ. ಒಂದು ಲೆಕ್ಕ ಕೊಟ್ಟಿದ್ದಾರೆ, ಹೇಳ್ತೀನಿ ನಾರದ ಪುರಾಣದೊಳಗೆ. ಇದನ್ನು ಇವತ್ತಿನ ಪಂಚಾಂಗದಲ್ಲಿ ನಾವು ಮೊದಲಿಗೆ ಸಂವತ್ಸರ ಪ್ರಾರಂಭದ ದಿನ ಕೇಳ್ತಿರ್ತೀವಿ. ಎಷ್ಟು ಯುಗ ಕಳೆದ್ರೆ, ಎಷ್ಟು ಮಹಾಯುಗ, ಬ್ರಹ್ಮದೇವರಿಗೆ ಆಯುರ್ಮಾನಕ್ಕೆ ಲೆಕ್ಕ ಎಷ್ಟು ಅಂತನ್ನೋದನ್ನು ಬೇರೆ ಪಂಚಾಂಗದಲ್ಲಿ ಏನೇನು ವಿಷಯಗಳನ್ನು ಕಾಣ್ತೇವೋ ಅದನ್ನೆಲ್ಲ ಪುರಾಣ ಅದರ ವಿವರಣೆಯನ್ನು ಕೊಟ್ಟು ಒಂದು ದ್ವಿತೀಯ ಪರಾರ್ಧದ ತನಕ 14 ಬ್ರಹ್ಮಣೋ ದಿನ ಮುಚ್ಯತೆ ಯಾವತ್ ಪ್ರಮಾಣಂ ದಿವಸಂ ತಾವದ್ ರಾತ್ರಿ ಪ್ರಕೀರ್ತಿತ ಮಾನುಷೇಣ ಸಹಸ್ರೇಣ ಯತ್ಪ್ರಮಾಣಂ ಭವೇತ್ ಶೃಣು ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿವಸಂ ಮುನೇ ಅಂತ ಪರಾರ್ಧದ್ವಯ ಕಾಲಸ್ತು ತನ್ಮತೇನ ಭವೇದ್ವಿಜ. ಪರಾರ್ಧದ್ವಯ 2 ಪರಾರ್ಧದ ತನಕ ಎಷ್ಟು ಕಾಲವಾಗ್ತದೋ ಅಷ್ಟು ಕಾಲದ ತನಕನೂ ಕೂಡ ಚತುರ್ಮುಖ ಬ್ರಹ್ಮದೇವರ ದಿನಮಾನದ ಲೆಕ್ಕ ಹಾಕಿ ಮಾರ್ಕಾಂಡೇಯ ಋಷಿಗಳು ಪ್ರಳಯ ಕಾಲ ಕಂಡರಂತೆ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಪ್ರಳಯ ಕಾಲ ಮುಕ್ತಾಯ ಆಗಿ ನೋಡಿದರೆ ಭಗವಂತನ ದರ್ಶನ ಆಯ್ತಂತೆ. ಸ್ತೋತ್ರ ಮಾಡ್ತಾರೆ ಪರಮಾತ್ಮನನ್ನು. ಆ ಸ್ತೋತ್ರವನ್ನು ಯಾರು ಹೇಳ್ತಾರೋ ಅವರಿಗೆ ಅವರ ಆಯುಷ್ಯ ಅಭಿವೃದ್ಧಿ ಆಗ್ತದೆ ಅಂತ ಫಲವನ್ನೂ ಕೂಡ ನಾರದ ಪುರಾಣ ವಿವರಣೆ ಕೊಡ್ತದೆ. ಆ ಸ್ತೋತ್ರದ ಶ್ರವಣ ಮಾಡಿದ ಪರಮಾತ್ಮ ಅವರೇ ಕೇಳಿದ್ರಂತೆ ಭಗವಂತನನ್ನು. ಮಾರ್ಕಾಂಡೇಯವ್ವಾಚ ಕಿಂ ಲಕ್ಷಣ ಭಾಗವತ ಜಾಯಂತೆ ಕೇನ ಕರ್ಮಣ ಏತದಿಚ್ಛಾಮ್ಯಹಂ ಶ್ರೋತುಂ ಕೌತೂಹಲಪರೋ ಯತಃ. ಮಾರ್ಕಾಂಡೇಯರ ಪ್ರಶ್ನೆ, ಭಾಗವತರು ಅಂತೇನಿರ್ತಾರಲ್ಲ ಅವರ ಲಕ್ಷಣಗಳೇನು, ಅವರು ಯಾವ ಕರ್ಮ ಮಾಡೋದರಿಂದ ಭಾಗವತರು ಅಂತಾಗಿ ಭಗವದ್ಭಕ್ತರಾಗಿ ಲೋಕದಲ್ಲಿ ಹುಟ್ಟುತ್ತಾರೆ, ಅದನ್ನು ನನಗೆ ವಿವರಣೆ ಕೊಡು ಪರಮಾತ್ಮ ಅಂತ ಕೇಳಿದ್ರಂತೆ. ಭಗವಂತ ಹೇಳಿದ ಭಾಗವತರ ಲಕ್ಷಣ ಅದು ನಾರದ ಪುರಾಣದಲ್ಲಿ ಬರ್ತದೆ. ದೇವರು ಭಗವಾನುವಾಚ ಭಾಗವತರ ಲಕ್ಷಣ ಹೇಳ್ತೇನೆ ಅಂತಂದ. ಸಮಸ್ತ ಪ್ರಾಣಿಗಳಿಗಾಗಿ ತಮ್ಮ ಜೀವನ ಮುಡುಪಾಗಿ ಯಾರು ಇಟ್ಟಿರ್ತಾರೋ ಅವರೇ ಭಾಗವತರು. ಕರ್ಮಣ ಮನಸ ವಾಚ ಇನ್ನೊಬ್ಬರ ಪೀಡೆಯನ್ನು ಯಾರು ಬಯಸೋದಿಲ್ವೋ ಅವರು ಭಾಗವತರು. ಇನ್ನೊಬ್ಬರು ಕೊಡಲಿಕ್ಕೆ ಅಂತ ಬಂದಾಗಲೂ ಯಾರು ಇಸುಕೊಳ್ಳೋದಿಲ್ವೋ ಅವರು ಭಾಗವತರು. ಸದಾ ಪರಮಾತ್ಮನ ನನ್ನ ಕಥೆಯಲ್ಲಿ ಆಸಕ್ತರಾಗಿ ನನ್ನ ಭಕ್ತರಾಗಿ ನನಗಾಗಿ ಜೀವನವನ್ನು ಉಡುಪಾಗಿ ಇಟ್ಟಿರ್ತಾರೋ ಅವರು ಭಾಗವತರು. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಪರಿತ್ಯಾಗ ಮಾಡಿ ತಮ್ಮಂತೆ ಜಗತ್ತಿನ ಪ್ರತಿ ಪ್ರಾಣಿಗಳು ಅಂತ ಎಲ್ಲದರಲ್ಲೂ ಅನುಸಂಧಾನ ಮಾಡ್ತಾರೆ ಅವರು ಭಾಗವತರು. ಧರ್ಮಶಾಸ್ತ್ರಗಳನ್ನು ನಿರಂತರ ಹೇಳೋದಲ್ಲದೆ ಆಚರಣೆಯಲ್ಲಿ ತಂದಿರ್ತಾರೆ ಅವರು ಭಾಗವತರು. ಭಾಗವತರ ಲಕ್ಷಣಗಳನ್ನು ಹೇಳುವಾಗ ಹರಿನಾಮ ತತ್ಪರರು ಅಂತ ಸದಾ ಯಾರಾಗಿರ್ತಾರೋ ಅವರು ಭಾಗವತರು. ಆರಾಮಾರೋಪಣಾಸ್ತಾಡಾಹ ತಡಾಗಮ ಪರೀಕ್ಷಕಾಹ ಸಮಾಜಕ್ಕೆ ಉಪಯೋಗ ಆಗುವಂತೆ ಅನೇಕ ಬಾವಿ ನೀರು ವ್ಯವಸ್ಥೆ ಯಾರು ಕಲ್ಪಿಸಿಕೊಡ್ತಾರೆ ಅವರು ಭಾಗವತರು. ಗಾಯತ್ರಿ ಜಪ ನಿರತರಾಗಿರ್ತಾರೆ ಅವರು ಭಾಗವತರು. ಸದಾ ತುಳಸಿ ವನವನ್ನು ತುಳಸಿಯನ್ನು ಅಪೇಕ್ಷೆ ಪಡ್ತಾರೆ ಅವರು ಭಾಗವತರು. ವೇದಾರ್ಥಗಳನ್ನು ಹೇಳ್ತಾರೆ ಅವರು ಭಾಗವತರು. ಭಗವಂತನಿಗೆ ಪ್ರೀತಿ ಪಾತ್ರ ಆಗುವಂತೆ ಊರ್ಧ್ವಪುಂಡ್ರ ಧಾರಣೆ ಮಾಡ್ತಾರಲ್ಲ ಅವರೂ ಕೂಡ ಭಾಗವತರು. ಗೋದಾನ ನಿರತರು ಭೂದಾನ ನಿರತರು ಅವರೆಲ್ಲರೂ ಭಾಗವತೋತ್ತಮರು ಅಂತ ಭಾಗವತೋತ್ತಮರ ಲಕ್ಷಣವನ್ನು ಪರಮಾತ್ಮ ಮಾರ್ಕಾಂಡೇಯರಿಗೆ ಅಂತ ವಿವರಣೆ ನೀಡಿದ. ಈ ಭಾಗವತೋತ್ತಮರ ಲಕ್ಷಣ ಕೇಳಿದ ಮಾರ್ಕಾಂಡೇಯರು ತಾವೂ ಕೂಡ ಭಗವದ್ಭಕ್ತರಾಗಬೇಕು ಅಂತನಿಸಿ ಭಗವಂತನ ಉಪದೇಶದಂತೆ ನಿರಂತರ ಪರಮಾತ್ಮನ ಉಪದೇಶದಂತೆ ಭಗವದ್ಭಕ್ತರಾಗಿ ಶಾಲಿಗ್ರಾಮದಲ್ಲಿ ವಾಸ ಮಾಡಿ
ಅವರೂ ಕೂಡ ಭಗವಂತನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಮೋಕ್ಷ ಪಡೆದರು ಅಂತನ್ನೋ ಚರಿತ್ರೆ ಬರ್ತದೆ. ಇಲ್ಲಿಗೆ ಭಾಗವತ ನಾರದ ಪುರಾಣ 5ನೇ ಅಧ್ಯಾಯ ಮುಕ್ತಾಯ ಆಗುವಾಗ ಹೇಳ್ತದೆ. ಏನು ಮಾರ್ಕಾಂಡೇಯರ ಚರಿತ್ರೆಯ ಸಂದೇಶ ಅಂದರೆ, ಸಣ್ಣ ವಯಸ್ಸಿನ ಮಾರ್ಕಾಂಡೇಯರಿಗೆ ನಿಜವಾಗಲೂ ಆಯುಷ್ಯ ಕಡಿಮೆ ಇತ್ತಂತೆ. ಅವರು ಮಾಡಿದ ತಪಸ್ಸಿಗೆ ಭಗವಂತ ಪ್ರತ್ಯಕ್ಷನಾದಾಗ ಕೇಳಿದ್ದೇನು ಅಂದರೆ ಆಯುಷ್ಯ ಕೇಳಲಿಲ್ಲ. ಅವರು ಕೇಳಿದ್ದೇನು, ಯಾರೂ ನೋಡದ ಪ್ರಳಯ ನಾನು ನೋಡಬೇಕು ಅಂದ್ರಂತೆ. ಪರಮಾತ್ಮ ಪ್ರಳಯ ತೋರಿಸಿದ, ಆದರೆ ಆಯುಷ್ಯವನ್ನು ಆಮೇಲೆ ತಾನೇ ಕರುಣಿಸಿದ ಅವರಿಗೆ. ಭಗವಂತನಲ್ಲಿ ಯಾರು ಭಕ್ತಿ ಮಾಡ್ತಾರೋ ಅವರಿಗೆ ಏನು ಬೇಕು ಅಂತನ್ನೋದನ್ನು ಪರಮಾತ್ಮ ಕೊಡೋದಲ್ಲದೆ ಅವರಿಗೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗೋ ಜವಾಬ್ದಾರಿ ತಾನೇ ಹೊತ್ತಿರ್ತಾನಂತೆ. ಈ ಜವಾಬ್ದಾರಿಯುತ ಪುರುಷ ಪರಮಾತ್ಮನ ಮಹಿಮೆ ಕೇಳೋದೇ ಒಂದು ಭಾಗ್ಯ ಅಂತಾರೆ ನಾರದರು. ಹೀಗಿದೆ ನೋಡ್ರಿ ಭಗವದ್ಭಕ್ತರ ಮಹಿಮೆ ಅಂತ ಹೇಳಿದರು. ಆವಾಗ ನಾರದರು ಸನಕಾದಿಗಳನ್ನು ಪ್ರಶ್ನಿಸಿದರಂತೆ. ಜ್ಞಾನ ವಿಜ್ಞಾನ ಸಹಿತವಾದಂತಹ ಪರಮಾತ್ಮನ ತತ್ವಜ್ಞಾನ ಕೊಡುವ ಮಾತುಗಳನ್ನು ನೀವೇನು ಆಡ್ತೀರಿ ಅದೇ ನಮ್ಮನ್ನು ಪವಿತ್ರ ಮಾಡ್ತದೆ. ಈಗ ಕೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ, ಕ್ಷೇತ್ರಗಳಲ್ಲೆಲ್ಲ ಅತ್ಯುತ್ತಮ ಕ್ಷೇತ್ರ, ತೀರ್ಥಗಳಲ್ಲಿ ಅತ್ಯುತ್ತಮ ತೀರ್ಥ ಅಂತನಿಸಿದ ಏನು ಗಂಗಾ ತೀರ್ಥ ಇದೆ, ಗಂಗಾ ನದಿ, ಅದರ ಮಹಿಮೆ ನನಗೆ ಹೇಳ್ರಿ ಅಂತಂದ್ರಂತೆ. 6ನೇ ಅಧ್ಯಾಯದಿಂದ ಆರಂಭ ಮಾಡಿ ಸುಮಾರು 12 ಅಧ್ಯಾಯದವರೆಗೂ ನಾರದ ಪುರಾಣ ಗಂಗಾ ಮಹಿಮೆ ಅಂತ ನಿರೂಪಣೆ ಮಾಡ್ತದೆ. ಅಪೂರ್ವವಾದ ರೀತಿಯಲ್ಲಿ ಗಂಗಾ ಮಹಾತ್ಮೆ ನಾರದ ಪುರಾಣದಲ್ಲಿ ಬಂದಿದೆ. ಅದರ ಶ್ರವಣವನ್ನು ಮಾಡಿಸ್ತಾರೆ ಸನಕಾದಿಗಳು. ಸನಕರಂತಾರೆ, ಗಂಗೆಯ ಮಹಿಮೆ ಅಂದರೆ ಏನು ತಿಳಿದಿದ್ದಿ? ಯೋ ಗಂಗಾ ಗಂಗೇತಿಯೋ ನಾಮ ವದನ್ಯೇವ ಸಮುಚ್ಯತೆ. ಗಂಗಾ ಗಂಗಾ ಅನ್ನೋ ನಾಮ ಹೇಳಿದರೆ ಅವನು ಪವಿತ್ರನಾಗ್ತಾನೆ. ಇನ್ನು ಗಂಗಾ ನದಿಗೆ ಹೋಗಿ ಸ್ಮರಣೆ ಮಾಡಿ ಸ್ನಾನ ಮಾಡಿ ಬಂದರೆ ಅದರ ಪುಣ್ಯನೇ ಬೇರೆ ಅಂತ ಅಪಾರವಾದ ಗಂಗಾ ಮಹಿಮೆಯನ್ನು ವಿವರಣೆ ಕೊಟ್ಟಾಗ, ನಾಸ್ತಿ ಗಂಗಾ ಸಮಂ ತೀರ್ಥಂ ನಾಸ್ತಿ ಮಾತೃ ಸಮೋ ಗುರು ನಾಸ್ತಿ ವಿಷ್ಣು ಸಮಂ ದೈವಂ ನಾಸ್ತಿ ತತ್ವಂ ಗುರೋಃ ಪರಂ ವರ್ಣಾನಾಂ ಬ್ರಾಹ್ಮಣಶ್ರೇಷ್ಠ ತಾರಕಾಣಾಂ ಯಥಾ ಶಶಿ ಯಥಾ ಪಯೋಧಿ ಸಿಂಧೂನಾಂ ತಥಾ ಗಂಗಾ ಪರಾಸ್ಮೃತ ಅಂತಂದರು. ತೀರ್ಥಗಳಲ್ಲಿ ಸಮಾನ ತೀರ್ಥ ಗಂಗೆಗೆ ಸಮಾನವಾದದ್ದಿಲ್ಲ. ಗಂಗೆಯಂತೆ ಸಮುದ್ರಗಳಲ್ಲಿ ಅತ್ಯಂತ ಉತ್ತಮವಾದದ್ದು ಗಂಗೆ. ದೇವತೆಗಳಲ್ಲಿ ವಿಷ್ಣುವಿಗೆ ಸಮಾನನಾದ ದೇವತೆ ಇಲ್ಲ. ತತ್ವಗಳಲ್ಲಿ ಗುರುವಿಗೆ ಸಮಾನವಾದ ತತ್ವ ಇಲ್ಲ. ಅದೇ ರೀತಿ ಗಾಯತ್ರಿ ಮತ್ತು ಗಂಗೆಗೆ ಸಮಾನವಾದ ಜಗತ್ತಿನಲ್ಲಿ ಮತ್ತೊಂದು ವಸ್ತುನೇ ಇಲ್ಲ ಅಂತಂದರು. ಗಂಗೆಯ ಅಪಾರವಾದ ಮಹಿಮೆ ಹೇಳ್ತಾ ಹೇಳ್ತಾ 2 ಅಧ್ಯಾಯಗಳನ್ನು ವರ್ಣನೆ ಮಾಡಿ ನಾರದರಿಗೆ ಹೇಳಿದಾಗ ನಾರದರಂತಾರೆ, ಗಂಗೆಯ ಒಂದು ಬಿಂದುವಿನ ಸ್ಪರ್ಶ ಮಾತ್ರದಿಂದ ರಾಕ್ಷಸ ಜನ್ಮ ಹೋಯಿತು ಅಂತ ಒಂದು ಚರಿತ್ರೆ ಹೇಳಿದ್ರಂತೆ. ಗಂಗಾ ನದಿಯ ಹನಿ ಒಬ್ಬನ ಮೈ ಮೇಲೆ ಬಿದ್ದರೆ ಅವನ ರಾಕ್ಷಸ ದೇಹನೇ ಹೋಗಿಬಿಡ್ತಂತೆ. ಕುತೂಹಲ ಆಯಿತು. ಒಂದು ಹನಿ ಗಂಗೆ ಬಿದ್ದದ್ದಕ್ಕೆ ಅವನದ ಜನ್ಮ ರಾಕ್ಷಸ ಜನ್ಮ ಹೋಯಿತು ಅಂತ ಕತೆ ಹೇಳ್ತೀರಿ. ಗಂಗೆಯ ಹನಿ ತಾಗಿದ್ದಕ್ಕೆ ಅಸ್ಥಿಗಳ ರೂಪದಲ್ಲಿದ್ದವರು ಮುಕ್ತರಾದರು ಅಂತ ಕತೆ ಹೇಳ್ತೀರಿ. ಎಲ್ಲಿ ನಡೀತು ಈ ಚರಿತ್ರೆ, ಅದನ್ನು ನನಗೆ ಹೇಳ್ರಿ ಅಂತಂದ್ರಂತೆ. ಯಾರ ಚರಿತ್ರೆ ಅದನ್ನು ನನಗೆ ಹೇಳ್ರಿ. ಬಹಳ ವಿವರಣೆ ಕೊಟ್ಟಿದ್ದಾರೆ. ಕಥೆಯನ್ನು ನಾವು ಇವತ್ತಿನ ದಿವಸ ನೋಡೋಣಂತೆ. ಬಹಳ ವಿವರಣೆ ಇದೆ ನಾರದ ಪುರಾಣ. ಇಕ್ಷ್ವಾಕು ವಂಶದೊಳಗೆ ಒಬ್ಬ ಬಾಹು ಅಂತನೋ ರಾಜ ಪ್ರಸಿದ್ಧನಾಗಿ ಸತ್ಯಸಂಧ ಸಂಪದ್ಭರಿತನಾಗಿ ಎಲ್ಲರೂ ಕಪ್ಪು ಕಾಣಿಕೆ ಒಪ್ಪಿಸ್ತಾ ಇದ್ರಂತೆ. ರಾಜ್ಯದ ಆಡಳಿತವನ್ನು ಧಾರ್ಮಿಕವಾಗಿ ನಡೆಸ್ತಾ ಇರುವಾಗ ಅವನಿಗೆ ಅಹಂಕಾರ ಬಂತಂತೆ. ಬಾಹುರಾಜನಿಗೆ ಬಂದ ಅಹಂಕಾರ ಬಾಹುರಾಜನ ಪೂರ್ಣ ಅಧೋಗತಿ ಕಾರಣ ಆಯಿತು ಅಂತ ಪುರಾಣ ವರ್ಣನೆ ಮಾಡ್ತದೆ. ಅಹಂಕಾರ ಮನುಷ್ಯನನ್ನು ಎಷ್ಟು ಕೆಳಮಟ್ಟಕ್ಕೆ ಒಳಪಡಿಸ್ತದೆ ಅನ್ನಲಿಕ್ಕೆ ಕೆಲವು ಪದ್ಯಗಳು. ಅಸೂಯ, ಅಹಂಕಾರ, ಮದ, ಮಾತ್ಸರ್ಯ ಮನುಷ್ಯನನ್ನು ಪೂರ್ಣ ಹಾಳು ಮಾಡ್ತಾವಂತೆ. ಇದು ಪುರಾಣದ ಪದ್ಯಗಳಿಂದ ನಾವು ವಿವರಣೆ ಕೊಡಬಹುದು. ಹೀಗೆ ಅವಿನೀತನಾದ, ಅಧಾರ್ಮಿಕನಾದ, ದಂಬಾಚಾರ ನಿರತನಾಗಿ ಬಿಟ್ಟ ಬಾಹುರಾಜ. ಬಾಹುರಾಜನ ಈ ಅವಿವೇಕತನ, ಈ ಅಹಂಕಾರಕ್ಕೆ ಒಳಗಾದಾಗ
ಹೈಹಯರು, ಜಂಘರು, ತಾಲರು ಅಂತ ಕೆಲವರಿದ್ರಂತೆ. ಅವರೆಲ್ಲ ಬಂದು ಯುದ್ಧ ಮಾಡಿದರು ಬಾಹುವಿನ ಜೊತೆಗೆ. ಬಾಹು ದೃಪ್ತನಾಗಿ ಐಶ್ವರ್ಯದ ಮದಮತ್ತನಾಗಿ ಅಧರ್ಮಿಷ್ಠನಾದಾಗ ಪ್ರಜೆಗಳೇ ಅನ್ಕೊಳ್ತಿದ್ರಂತೆ, ನಮ್ಮ ರಾಜ ಎಷ್ಟು ಚೆನ್ನಾಗಿದ್ದ, ಇಷ್ಟೇ ಯಾಕೆ ಹಾಳಾಗ್ಯಾನೀವ ಅಂತ. ಇವನ ಆಡಳಿತ ಸಾಕು ನಮಗೆ ಅಂತ ಅವರಿಗೆ ಅನಿಸಿತ್ತಂತೆ. ಅನಿಸಿದಾಗ ಹೈಹಯರು ಮಾಡಿದ ಆಕ್ರಮಣಕ್ಕೆ ಬಾಹುರಾಜ ತನ್ನ ದೇಶವನ್ನೇ ಬಿಟ್ಟು ಹೋಗೋ ಪ್ರಸಂಗ ಬಂತಂತೆ. ಅವನಿಗೆ 2 ಹೆಂಡತಿಯರಿದ್ದರು. 2 ಹೆಂಡತಿಯರನ್ನು ಕರ್ಕೊಂಡೇ ಕಾಡಿಗೆ ಹೋಗಿ ಬಿದ್ದ. ಆದರೆ ವಿಚಿತ್ರ ಅಂದರೆ ಬಾಹುರಾಜನ ದುಸ್ಥಿತಿಗೆ 2 ಹೆಂಡತಿಯರು ವಿಧವೆಯರಾದರಂತೆ, ಸತ್ತೇ ಹೋದ. ಬಾಹುರಾಜ ಸತ್ತಿದ್ದಾನೆ ಅಂತಾದಾಗ ಅದರಲ್ಲಿ ಒಬ್ಬಳು ಹೆಂಡತಿ ಗರ್ಭಿಣಿ ಮೊದಲೇ ಆಗಿದ್ಲು, ಇನ್ನೊಬ್ಬಳು ಹೆಂಡತಿ ಗರ್ಭಿಣಿ ಆಗಿರಲಿಲ್ಲ. 2ನೇ ಹೆಂಡತಿ ಗರ್ಭಿಣಿ ಆದ್ಲು, 1ನೇ ಹೆಂಡತಿ ಗರ್ಭಿಣಿ ಆಗಿರಲಿಲ್ಲ. ಔರ್ವ ಅಂತ ಒಬ್ಬ ಋಷಿಗಳು, ಔರ್ವ ಋಷಿಗಳು ಬಂದು ಬಾಹುರಾಜನ ಹೆಂಡತಿ ಅವಳು ಸಹಗಮನ ಮಾಡಲಿಕ್ಕೆ ಅಂತ ಹೊರಟಿದ್ದಾಳೆ, ಅದು ಅಂದಿನ ಪದ್ಧತಿ. ಸಹಗಮನ ಮಾಡಲಿಕ್ಕೆ ಹೊರಟವಳನ್ನು ಗರ್ಭಿಣಿಯಾಗಿದ್ದಿ ಸಹಗಮನ ಮಾಡಬಾರ್ದು ಅಂತ ತಡೆದರಂತೆ. ಅದಕ್ಕೆಲ್ಲ ವಿವರಣೆ ನೀಡುತ್ತದೆ ಪುರಾಣ, ಸಹಗಮನ ಯಾರು ಮಾಡಬೇಕು ಯಾರು ಮಾಡಬಾರದು. ಆ ರೀತಿ ವಿವರಣೆ ಕೊಟ್ಟು ಅವರು ಸಮಾಧಾನ ಮಾಡಿ ನಡಿ ಮನೆಗೆ ಹೋಗೋಣ ಅಂತ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಗರ್ಭಿಣಿಯಾದ ಬಾಹುವಿನ ಹೆಂಡತಿಯನ್ನು ನೋಡಿ ಉಪದೇಶ ಮಾಡುವಾಗ ಅಂತಾರೆ, ನಿನ್ನ ಗರ್ಭದಲ್ಲಿ ಬೆಳೀತಾ ಇರುವ ಮಗು ಇದೆಯಲ್ಲ, ತ್ರಿಕಾಲಜ್ಞರು ಅವ್ರ ವರ್ಷಿಗಳು ಸಾಮಾನ್ಯ ಅಲ್ಲ, ಮುಂದೆ ಇವನಿಂದ ರಾಜ್ಯ ಆಳುವ ಪ್ರಸಂಗ ಬರ್ತದೆ, ನಡಿ ಹೋಗೋಣ ಅಂತ ಬಾಹುರಾಜನನ್ನು ಮನೆಗೆ ಕರ್ಕೊಂಡು ಹೋಗಿ ಬಹಳ ತಾತ್ವಿಕವಾದ ಮಾತುಗಳನ್ನು ಹೇಳಿ ಅವಳನ್ನು ತಡೆದ್ರಂತೆ. ಸಹಜ ನೋಡಿ, ಸತ್ಸಂಗ ಮನುಷ್ಯನನ್ನು ಹೆಂಗೆ ಉದ್ಧಾರ ಮಾಡ್ತದೆ ಅನ್ನಲಿಕ್ಕೆ ಈ ಕತೆ ಹೇಳ್ತೇನೆ ಅಂತಾರೆ ಸನಕರು. ಸತ್ಸಂಗದಿಂದ ಎಷ್ಟು ಪವಿತ್ರ ಆದ್ಲು. ಸರಿ, ಅವಳು ದೊಡ್ಡವರು ಹೇಳ್ತಾರೆ ಮಾತು, ನಾನು ಯಾಕೆ ಬಿಡಬೇಕು ಅಂತ ಆ ಮಾತನ್ನು ಸುಮ್ಮನಾಗಿ ಆಯಿತು ಅಂತ ಒಪ್ಪಿಕೊಂಡ್ಲು, ಮನೆಗೆ ಬಂದ್ಲು. ಪರಿಸ್ಥಿತಿ ಗಂಭೀರ ಆಯಿತು. 2ನೇ ಹೆಂಡತಿ ಗರ್ಭಿಣಿ ಆದದ್ದು 1ನೇ ಹೆಂಡತಿಗೆ ಸಹಿಸ್ಲಿಕ್ಕಾಗಲಿಲ್ಲ. ಅವಳು ಗರ್ಭಿಣಿಯಾದ ಇವಳಿಗೆ ವಿಷ ಕೊಟ್ಟುಬಿಟ್ಲಂತೆ. ವಿಷ ಕೊಡೋದು ಅಂದಿನಿಂದ ಬಂದದ್ದು ನೋಡ್ರಿ, ಅಸೂಯಿಯಿಂದ ವಿಷ ಕೊಟ್ಲಂತೆ. ಆದರೆ ಔರ್ವ ಋಷಿಗಳ ಪ್ರಭಾವ ಪುರಾಣ ಹೇಳ್ತದೆ, ಸಜ್ಜನರು ಭಗವದ್ಭಕ್ತರು ಏನು ಪ್ರಭಾವಶಾಲಿಗಳಾಗಿರ್ತಾರೆ, ಅವರ ತಪಶ್ಶಕ್ತಿ, ಅವರ ಜ್ಞಾನದ ಸಂಪತ್ತು ವಿಷ ಕೊಟ್ಟರೂ ಕೂಡ ಮಗುವನ್ನು ಕೊಲ್ಲಲಿಕ್ಕಾಗಲಿಲ್ಲಂತೆ. ಅದನ್ನು ಪುರಾಣ ಹೇಳ್ತದೆ. ಔರ್ವ ಋಷಿಗಳ ಪ್ರಭಾವದಿಂದ ವಿಷ ಕೊಟ್ಟರೂ ಕೂಡ ಒಳಗಿರುವ ಮಗು ಹಾಗೆಯೇ ಹುಟ್ಟಿ ಬಂದರೆ ವಿಷ ಸಮೇತವಾಗಿ ಹುಟ್ಟಿ ಬಂದಂತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಹೋ ಸತ್ಸಂಗತಿರ್ಲೋಕೆ ಕಿಂ ಪಾಪಂ ನ ವಿನಶ್ಯೇತ್ ನ ತದಾತಿ ಸುಖಂ ಕಿಂ ವಾ ನರಾಣಾಂ ಪುಣ್ಯಕರ್ಮಣ ಜ್ಞಾನಾಜ್ಞಾನಕೃತಂ ಪಾಪಂ ಯಚ್ಚಾನ್ಯತ್ ಕಾರಿತಂ ಪರೈಸ್ತತ್ಸರ್ವಂ ನಾಶಯತ್ಯಾಶು ಪರಿಚರ್ಯಾ ಮಹಾತ್ಮನಾಂ. ಮಹಾತ್ಮರಿಗೆ ನಾವು ಮಾಡುವ ಪರಿಚರ್ಯೆ ಇದೆಯಲ್ಲ, ನಾವು ಏನೇ ಪಾಪ ಮಾಡಿದ್ರೂ ಅದು ನಮ್ಮನ್ನು ದೂರ ಮಾಡುತ್ತದೆ ಪಾಪದಿಂದ. ಸಜ್ಜನರಿಗೆ ನಾವು ಮಾಡುವ ಸೇವಾ ನಮ್ಮನ್ನು ಏಳಿಗೆಗೆ ತಗೊಂಡು ಹೋಗ್ತದಂತೆ. ಅದು ಒಂದಲ್ಲ, ಒಂದು ರೀತಿಯಿಂದ ನಮಗದು ಏಳಿಗೆಗೆ ಕಾರಣ ಆಗ್ತದಂತೆ. ಇವಳೇನು ಮಾಡಿದ್ಲು ಅಂದರೆ, ದಿನನಿತ್ಯ ಆ ಔರ್ವ ಋಷಿಗಳು ಯಾವ ಕಾಲಕ್ಕೆ ತಪಸ್ಸಿಗೆ ಅಂತ ಬರ್ತಿದ್ರಲ್ಲ, ಅವರ ಭೂಮಿಯನ್ನು ಶೋಧನೆ ಮಾಡ್ತಿದ್ಲಂತೆ. ಅವರು ಕೂಡುವ ಭೂಮಿ ಶೋಧನ, ಅವರು ಇಟ್ಕೊಳ್ತಿದ್ದ ಆನ್ಹಿಕದ ಪಾತ್ರೆಗಳನ್ನು ಶುದ್ಧಿಗೊಳಿಸೋದು, ಅದನ್ನು ಮಾಡಿ ಮಾಡಿಯೇ ಔರ್ವ ಋಷಿಗಳು ಅವಳ ಭಕ್ತಿಗೆ ಮೆಚ್ಚಿ ಅವಳಲ್ಲಿ ಬರ್ತಿರುವ ಗರ್ಭ ಅದು ಉತ್ತಮ ಮಗು ಅಂತ ತಿಳಿದು ಅವಳಿಗೆ ಆಶೀರ್ವಾದ ಮಾಡಿದ್ರಂತೆ. ಅದನ್ನು ಪುರಾಣ ವರ್ಣನೆ ಮಾಡ್ತದೆ. ಔರ್ವ ಋಷಿಗಳ ಸೇವೆ ವಿಷ ಕೊಟ್ಟರೂ ಕೂಡ ಅವಳ ಮಗ ಸಾಯದೇ ಇದ್ದಂತೆ ಮಾಡಿಬಿಡ್ತು. ವಿಷ ಸಹಿತನಾಗೆ ಹುಟ್ಟಿದ, ಅದಕ್ಕೆ ಅವನಿಗೆ ಸಗರ ಅಂತ ಹೆಸರು ಬಂತಂತೆ. ಅದರ ವಿವರಣೆ ಕೊಡ್ತದೆ. ಸಗರ ಸಗರ ಅನ್ನೋ ಶಬ್ದದ ಅರ್ಥ ಏನು? ಗರ ಅಂದರೆ ವಿಷ, ವಿಷ ಕುಡಿದು ಹುಟ್ಟಿದ್ರೂ ಸಾಯಲಿಲ್ಲ, ಅದಕ್ಕೆ ಸಗರ. ಹುಟ್ಟಿ ಬದುಕಿದ್ದು ನೋಡ್ರಿ, ಅದು ಮುಖ್ಯ. ವಿಷ ಕುಡಿದು ಹುಟ್ಟುತ್ತಾರೆ, ಬದುಕಬೇಕಲ್ಲ, ಇವ ಬದುಕಿದ್ನಂತೆ, ಅದಕ್ಕೆ ಇವನಿಗೆ ಸಗರ ಅಂತ ಹೆಸರು ಬಂತು. ಇಂಥ ಸಗರ ಚಕ್ರವರ್ತಿ ಆ ಔರ್ವ ಋಷಿಗಳ ಮನೆಯಲ್ಲಿ ಬೆಳೆದ. ಚೌಲ, ಉಪನಯನ ಎಲ್ಲ ಸಂಸ್ಕಾರ ಔರ್ವ ಋಷಿಗಳೇ ಮಾಡಿದ್ರಂತೆ, ಅಧ್ಯಯನ ಮಾಡಿಸಿದರು. ಅವನು ಕಾಲಕ್ರಮೇಣ ಯೌವನಕ್ಕೆ ಅಂತ ತಿರುಗಿದ. ಸಕದಾಚಿತ್
ಗುಣನಿಧಿ ಪ್ರಣಿಪತ್ಯ ಸ್ವಮಾತರಂ. ಗುಣನಿಧಿ ಗುಣಖನಿ ಎನಿಸಿದ ಸಗರ ರಾಜ ತಮ್ಮ ತಾಯಿಯ ಬಳಿಗೆ ಬಂದು ಕೇಳ್ತಾನೆ, ನಮ್ಮಪ್ಪನನ್ನು ಯಾರು ಕೊಂದವ್ರು ಹೇಳು ಅಂತ ಕೇಳಿದ. ಯಾರು ಕೊಂದ್ರು, ನಮ್ಮ ರಾಜ್ಯ ಯಾವುದು, ನಾವು ಎಲ್ಲಿರಬೇಕಾಗಿತ್ತು, ಇಲ್ಲಿಗೆ ಯಾಕೆ ಬಂದು ಸೇರಿದ್ದೇವೆ, ಏನು ಕಾರಣ ಅಂತ ಹಠ ಮಾಡಿ ಕೇಳಿದ್ನಂತೆ. ತಾಯಿ ಉಪದೇಶ ಮಾಡಿ ಹೇಳ್ತಾಳೆ, ಹೀಗಿದೆ ನಿಮ್ಮ ಅಪ್ಪನ ಪರಿಸ್ಥಿತಿ, ಹೀಗೆ ಮಾಡಿದ್ದಕ್ಕೆ ಅಧೋಗತಿಗೆ ಬಂದರೂ ನೀನಂಥ ಕಾರ್ಯ ಮಾಡಬೇಡ, ಎಷ್ಟೇ ಐಶ್ವರ್ಯ ಕೊಟ್ಟರೂ ಪರಮಾತ್ಮನ ಸಂಪತ್ತಿದು ಅಂತ ಭಾವಿಸು ಅಂತ ಎಲ್ಲೋ ಉಪದೇಶ ಮಾಡಿ ರಾಜ್ಯದ ಪರಿಚಯ ಮಾಡಿಸಿದಾಗ ಸಗರನೇನೆ ವಸಿಷ್ಠರ ಬಳಿಗೆ ಬಂದ. ಸೂರ್ಯವಂಶದಲ್ಲಿ ಯಾರೇ ರಾಜರಾದರೂ ವಸಿಷ್ಠರೇ ಪುರೋಹಿತರು. ಔರ್ವ ಋಷಿಗಳಿಂದ ಅನುಗ್ರಹಿತನಾಗಿ ವಸಿಷ್ಠರ ಬಳಿಗೆ ಬಂದರೆ ವಸಿಷ್ಠರವನಿಗೆ ಐಂದ್ರಾಸ್ತ್ರಂ ವಾರುಣಂ ಬ್ರಾಹ್ಮಂ ಆಗ್ನೇಯಂ ಸಗರೋ ನೃಪಃ, ಐಂದ್ರಾಸ್ತ್ರ, ವಾರುಣಾಸ್ತ್ರ, ಬ್ರಹ್ಮಾಸ್ತ್ರ ಎಲ್ಲ ಅಸ್ತ್ರಗಳು ಉಪದೇಶ ಮಾಡಿ ನೀನು ಯುದ್ಧಕ್ಕೆ ನಿಲ್ಲು ಅಂತ ಯುದ್ಧ ಮಾಡಿಸ್ಲಿಕ್ಕೆ ಅಂತ ಕಳಿಸಿಕೊಟ್ರೆ ಹೈಹಯರನ್ನ, ತಾಲರನ್ನ, ಜಂಘರನ್ನ ಒಬ್ಬಂಟಿಗನಾಗಿ ಸಗರ ಚಕ್ರವರ್ತಿ ಯುದ್ಧ ಮಾಡಿ ಅವರನ್ನೆಲ್ಲ ಸೋಲಿಸಿ ಮರಳಿ ತನ್ನ ರಾಜ್ಯ ತನಗೆ ಸಿಗೋ ಹಾಗೆ ಮಾಡಿದ್ರಂತೆ. ಏನಿದರ ಪ್ರಭಾವ, ಏನು ಈ ಕಥೆಯಲ್ಲಿ ಯಾಕೆ ಬೇಕು ಪುರಾಣದೊಳಗೆ? ಆಶ್ಚರ್ಯ ಆಗ್ತದೆ. ಪುರಾಣದ ಶ್ಲೋಕ ಹೇಳೋದು ಬೇರೆ, ಪುರಾಣದ ಕಥೆ ಕೇಳುವಾಗ ಎಲ್ಲೋ ಹೋಗಿಬಿಡ್ತದೆ ನೋಡ್ರಿ. ಮತ್ತೆ ಅದರ ಸಂಗತಿ ತಂದು ಹಿಂದಕ್ಕೆ ಅಂಟಿಸ್ಬೇಕು. ಇಬ್ಬರು ಭಗವದ್ಭಕ್ತರ ಅನುಗ್ರಹ ಸಗರನಿಗೆ ರಾಜ್ಯ ಗಿಟ್ಟಿಸ್ಕೊಳ್ಳಿಕ್ಕೆ ಕಾರಣ ಆಯಿತು ಅಂತಂತಾರೆ. ಒಂದು ಔರ್ವ, ಇನ್ನೊಂದು ವಸಿಷ್ಠ. ಹಾಗಾದರೆ ನಮ್ಮ ಜೀವನದೊಳಗೆ ನಾವು ಕಲಿಬೇಕಾದ ಪಾಠ, ಭಗವದ್ಭಕ್ತರು ಸಜ್ಜನರು ಅವರ ಒಡನಾಟದೊಳಗೆ ನಾವು ಯಾವಾಗಲೂ ಇದ್ವಿ ಅಂದ್ರೆ ನಾವು ಜಗತ್ತಿನಲ್ಲಿ ಯಾರನ್ನು ಬೇಕಾದರೂ ಗೆಲ್ಬೋದಂತ. ನಮಗಿವತ್ತು ಸೋಲು ಅಂದ್ರೆ ಒಂದು ಭಗವಂತ ಭಗವದ್ಭಕ್ತರ ಸಂಪರ್ಕ ಇಲ್ಲ, ಅದಕ್ಕೆ ನಿರಂತರ ಸೋಲು. ಸಂಸಾರದಲ್ಲಿ ಮನುಷ್ಯ ಯಾಕೆ ಸೋಲ್ತಾನ, ಯಾಕೆ ಅವನಿಗೆ ದುಸ್ಥಿತಿ, ಯಾಕೆ ಅವನಿಗೆ ದುಃಖ, ಇವೆಲ್ಲದರಲ್ಲಿ ನೆಮ್ಮದಿ ಯಾಕಿಲ್ಲ? ಸತ್ಸಂಗ ಇಲ್ಲ. ಸರಿಯಾದ ಸತ್ಸಂಗ ಇದ್ದು ಭಗವಂತನಲ್ಲಿ ಭಕ್ತಿ ಇದ್ದು ಭಗವದ್ಭಕ್ತರ ಅನುಗ್ರಹದ ದಿವ್ಯ ಶಕ್ತಿ ಬೆನ್ನೆಲವಾಗಿ ಇಟ್ಟುಕೊಂಡು ಹೊರಟುವಿ ಅಂದರೆ ಜೀವನದಲ್ಲಿ ಯಾವುದಕ್ಕೂ ಸೋಲಿಲ್ಲಂತ. ಸಗರನಿಗೆ ಇಂಥ ಎರಡೆರಡು ಶಕ್ತಿ, ಒಂದು ವಸಿಷ್ಠರ ಅನುಗ್ರಹ, ಇನ್ನೊಂದು ಔರ್ವರ ಅನುಗ್ರಹ. ನಾರದರೇ ಭಗವದ್ಭಕ್ತರ ಪ್ರಭಾವ ಕೇಳಿದ್ರಲ್ಲ, ನೋಡಿದರೆ ಈ ಕಥೆ ಅಂತಂದ್ರಂತೆ. ವಸಿಷ್ಠರು ಉಪದೇಶದಂತೆ ಯುದ್ಧ ಮಾಡಿ ಕೊಲ್ಲಲಿಕ್ಕೆ ಅಂತ ಹೋಗ್ತಾನೆ ಹೈಹಯರನ್ನ. ಆವಾಗ ವಸಿಷ್ಠರು ಬಂದು ತಡೆದ್ರಂತೆ, ಇವರನ್ನು ಕೊಲ್ಲಬೇಡ ನೀನು ಅಂತಂದ್ರು. ಯಾಕೆ ಕೊಲ್ಲಬೇಡ ಅಂತಂತಿದ್ರಲ್ಲ, ಯಾಕೆ ಅಂತ ಕೇಳಿದ್ರೆ ಅದಕ್ಕಂತಾರೆ, ಇವರನ್ನು ಕೊಲ್ಲೋದ್ರಿಂದ ನಿನಗೇನು ಲಾಭ ಇದೆ, ಇಂದಲ್ಲ ನಾಳೆ ಅವರವರ ಕರ್ಮಾನುಸಾರ ಅವರು ಸಾಯವರೇ, ಅದಕ್ಕೆ ಅವರನ್ನು ಕೊಲ್ಲಬೇಡ, ವಿವಸ್ತ್ರರನ್ನು ಮಾಡು, ತಲೆ ಬೋಳಿಸಿ ಕಳಿಸು, ಕೆಲವರಿಗೆ ಮೀಸೆ ಮಾತ್ರ ಬೋಳಿಸು, ತಲೆ ಇಳಿಸು. ಹೀಗೆ ಅವತ್ತಿನಿಂದ ಬಂತು ನೋಡ್ರಿ ಇವು ಅರ್ಧಮರ್ಧ ತಲೆ ಬೋಳಿಸ್ಕೊಳ್ಳೋದು, ಇವು ಗಡ್ಡ ಬಿಡಿ ವಿಪರೀತ ಬಿಡೋದು. ಏನು ನಮ್ಮ ದೈನಂದಿನ ವ್ಯಾಪಾರದೊಳಗೆ ಈ ವಿಚಿತ್ರವಾದ ಏನು ಫೇಸ್ ಕಟ್ನೊಳಗೆ ವ್ಯತ್ಯಾಸ ಬಂದಾವಲ್ಲ, ಇದು ಪುರಾಣದ ದೃಷ್ಟಿಯಲ್ಲಿ ಹೈಹಯರು, ತಾಲರು, ಜಂಘರು ಅಂತೇನು ಸಗರ ಚಕ್ರವರ್ತಿ ಅವರಿಗೆ ವಿಪರೀತ ವಿಚಿತ್ರ ವಿರುದ್ಧ ವೇಷದೊಳಗೆ ಕಳಿಸಿಬಿಟ್ನಂತವರನ್ನು. ಅಂತರ್ವಸ್ತ್ರ ಬಾಹ್ಯರನ್ನು ಮಾಡಿಬಿಟ್ಟ, ಒಳಗಡೆ ವಸ್ತ್ರ ಇಲ್ಲ, ಹಂಗೆ ಮಾಡಿ ಕಳಿಸಿದ. ವಿವಸ್ತ್ರನ ಮಾಡಿದ, ವಿಪರೀತ ಮಾಡಿ ಇಟ್ಟುಬಿಟ್ಟ ಅವರನ್ನು. ಅದು ಈ ಇತ್ತೀಚೆಗೆ ಅವೇ ಸ್ಟೈಲ್ ಆಯ್ತು ನೋಡ್ರಿ. ಅಂದ್ರೆ ಯಾವುದು ಹಿಂದೆ ಬೇಡ ಅಂತ ಕಳಿಸ್ಯಾರೋ ಅವೆಲ್ಲ ಈಗ ಸ್ಟೈಲ್ ಆಗ್ಯಾವ. ಹಿಂಗೆ ಮಾಡಿ ಕಳಿಸಿದ, ಎಡವಟ್ಟಾಗಿ ಅವರನ್ನು ಅವಮಾನ ಮಾಡಿ ಕಳಿಸಿಬಿಟ್ನಂತೆ. ಕಳಿಸಿದಾಗ ಅವರು ದುಸ್ಥಿತಿ ಹೊಂದಿದರು. ಅದಾದ ಮೇಲೆ ಸಗರನೇ ಚಕ್ರವರ್ತಿಯಾಗಿ ಆತ್ಮಶುದ್ಧ ಮಾಡಿಕೊಂಡು ದೇಹ ಶುದ್ಧಿಯಾಗಿ ರಾಜ್ಯದೊಳಗೆ ರಾಜ್ಯ ಪರಿಪಾಲನೆ ಮಾಡ್ತಾ ಇರುವಾಗ ಅವನಿಗೂ ಇಬ್ಬರು ಹೆಂಡತಿಯರಂತೆ. ಕೇಶಿನಿ, ಸುಮತಿ ಅಂತ ಇಬ್ಬರು ಹೆಂಡತಿಯರಿದ್ರಂತೆ. ಇಬ್ಬರು ಹೆಂಡತಿಯರ ಕಥೆ ಮುಂದುವರಿಸ್ತಾರೆ ಸಗರ ಚಕ್ರವರ್ತಿದು. ಅದರೊಳಗೆ ಕೇಶಿನಿ, ಸುಮತಿ ಇಬ್ಬರಲ್ಲೂ ಕೂಡ ಆ ಸಗರ ಅನ್ನೋ ಚಕ್ರವರ್ತಿ ಒಳ್ಳೆ ಸುಖವಾಗಿ ಜೀವನ ನಡೆಸ್ತಾ ಇರುವಾಗ ಮಕ್ಕಳಾಗಿರಲಿಲ್ಲ. ಮಕ್ಕಳಾಗದೇ ಇದ್ದಾಗ ಒಮ್ಮೆ ಮತ್ತೆ ಪುನಃ ಔರ್ವ ಋಷಿಗಳು ಮನೆಗೆ ಬಂದಿದ್ರಂತೆ. ಔರ್ವ ಋಷಿಗಳ ಸೇವೆ ಇಬ್ಬರೂ ಮಾಡಿದಾಗ ಅವರು ಧ್ಯಾನದಿಂದ ಮನಸ್ಸಿನಲ್ಲಿ ನೋಡಿದರು ಇವರ ಪರಿಸ್ಥಿತಿ ಏನು, ಮುಂದೇನಾಗಬಹುದು ಸಗರನ ವೃತ್ತಾಂತ ಅಂತ ಗೊತ್ತಾಯ್ತು ಅವರಿಗೆ. ಆದಾಗ ಕೇಶಿನಿ ಮತ್ತು ಸುಮತಿಯರಲ್ಲಿ ಒಂದು ಮಾತು ಹೇಳ್ತಾರಂತೆ,
ನೀವು ಮಾಡಿದ ಸೇವೆಗೆ ತಕ್ಕ ಹಾಗೆ ನಾನು ವರ ಕೊಡ್ತೇನೆ ದೇವರ ಇಚ್ಛಾನುಸಾರ. ಒಬ್ಬ ಮಗ ಹುಡ್ತಾನೆ, ವಂಶವನ್ನೇ ಬೆಳಗಿಸ್ತಾನೆ, ಆದರೆ ಅವ ಮಾತ್ರ ಎಡವಟ್ಟಿರ್ತಾನೆ ಅಂದ್ರಂತೆ. ಇನ್ನು ಸುಮಾರು 60,000 ಜನ ಮಕ್ಕಳು ಹುಡ್ತಾರೆ, ಒಬ್ಬರು ಈ ವಂಶವನ್ನು ಮಾತ್ರ ಬೆಳೆಸೋರಲ್ಲ. ಇಂಥ ಪರಿಸ್ಥಿತಿ ಹುಟ್ಟೋ ಒಂದು 60,000, ಒಂದಲ್ಲ ಎರಡಲ್ರಿ, 60,000 ತಥಾ ಷಷ್ಟಿ ಸಹಸ್ರಾಣಿ, 60,000 ಮಕ್ಕಳು ಹುಡ್ತಾರೆ ಅಂತ ಕೇಳಿದ್ರಂತೆ. ತಥಾ ಷಷ್ಟಿ ಸಹಸ್ರಾಣಿ ಸುಮತ್ಯಾಹ್ಯಭವಂಸುತ. ಕೇಶಿನಿ ಅನ್ನೋಳು ಬಂದು ಕೇಳ್ತಾಳಂತೆ, ನನಗೆ ಒಬ್ಬ ಮಗ ಸಾಕು, ವಂಶೋದ್ಧಾರ ಮಾಡ್ತಾನಲ್ಲ ಅವ ಇರಲಿ ಅಂತ ಇವಳಂದ್ಲಂತೆ. ಮತ್ತು ಉಳಿದದ್ದು ಸುಮತಿ ಪಾಪ, ಅವಳೊಬ್ಳಿಗೆ 60,000 ಹುಟ್ಟಿದ್ರಂತೆ. ಈ ಒಬ್ಬ ಮಗ ಏನು ಹುಟ್ಟಿದ್ನಲ್ಲ ಸಗರನಿಗೆ, ಕೇಶಿನಿಯಲ್ಲಿ ಅವನ ಹೆಸರು ಅಸಮಂಜಸ ಅಂತಿತ್ತಂತೆ. ಈ ಹೆಸರೇ ಹೆಂಗದ ನೋಡ್ರಿ, ಯಾರ್ಯಾರು ಮಕ್ಕಳಿಗೆ ಇಡಬಾರ್ದು ಇದನ್ನು. ಅಸಮಂಜಸ ಅಂತ ಮಕ್ಕಳಿಗೆ ಹೆಸರಿಟ್ರೆ ಏನರ್ಥ? ಅವನ ಹೆಸರಿಗೆ ತಕ್ಕಂತ ಅವ ಇದ್ದದ್ದನ್ನು ನೋಡೇ ಅವರಪ್ಪ ಅವನಿಗೆ ಆ ಹೆಸರಿಟ್ಟಿದ್ದ. ಎರಡೂ ಸರಿ ಹೋಗಿತ್ರಿ. ಅಸಮಂಜಸ ಅಂತ ಕರೆದ್ರು. ತದ್ ಬಾಲಭಾವಂ ಸುದುಷ್ಟಂ ಜ್ಞಾತ್ವಾ ಬಾಹುಸುತೋ ನೃಪ ಚಿಂತಯಾಮಾಸ ವಿಧಿವತ್ ಅಸಮಂಜಾಸ್ತು ಕರ್ಮಾಣಿ ಚಕಾರ ಉನ್ಮತ್ತ ಚೇಷ್ಟಿತ. ಉನ್ಮತ್ತರಂತೆ ವರ್ತಿಸೋದು, ಮದಿರಾಪಾನ ಮಾಡೋದು, ದೇವತಾ ಸಂಪತ್ತುಗಳನ್ನು ಅಪಹರಿಸಿಕೊಂಡು ಕೆಳಗಡೆಯಲ್ಲಿ ತಂದು ಅದನ್ನು ಉಪಭೋಗಿಸೋದು, ಇಂಥ ವಿಚಿತ್ರ ವಿರುದ್ಧ ಅಧಾರ್ಮಿಕತೆಯಿಂದ ವರ್ತಿಸ್ತಾ ಇದ್ದ ಅಸಮಂಜಸ ಬಹಳ ದಿವಸ ಸಗರ್ನ ಮನೆಯಲ್ಲಿದ್ದಾಗ ಸಗರ್ನಿಗೆ ತಲೆ ಕೆಟ್ಟೋಗಿತ್ತಂತೆ. ಇಂಥ ಮಕ್ಕಳನ್ನು ಯಾಕೆ ಪಡಿತೇವೋ ನಾವು ಅಂತ ಅವನಿಗೆ ಅನಿಸಿತ್ತು. ಆದರೆ ಅಸಮಂಜಸೊಂದು ಪ್ರಭಾವ ನೋಡ್ರಿ, ಅವ ಇಷ್ಟು ದುಷ್ಟನಾದರೂ ಅವನು ಮದುವೆ ಮಾಡಿಕೊಂಡ್ರೆ ಅವನ ಹೆಂಡತಿಯಲ್ಲಿ ಒಬ್ಬ ಮಗ ಹುಟ್ಟಿದ್ನಂತೆ, ಅವನೇ ಅಂಶುಮಾನ್ ಅಂತ ಹುಟ್ಟಿದ್ನಂತೆ. ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗನೇ ಅಂಶುಮಾನ್. ಇಷ್ಟೇ ವಿವರಣೆ ಪುರಾಣ ನೀಡಿದೆ. ಹರಿವಂಶದಲ್ಲಿ ಇದರ ವಿಸ್ತಾರ ಇದೆ. ಇನ್ನು ಅಸಮಂಜಸ ಹುಟ್ಟಿ ಅಂಶುಮಾನ್ ಇಲ್ಲಿ ಜನಿಸಿದರೆ 60,000 ಜನ ಅವರಾದರೂ ಸರಿ ಇದ್ರ ಅಂತ ಕೇಳಿದರೆ ವಂಶ ನಾಶ ಮಾಡಲಿಕ್ಕಿರೋ ಹಾಗಿದ್ರಂತವ್ರು. 60,000 ಜನ ಎಲ್ಲಿ ಹೋದರೂ ಒಟ್ಟೊಟ್ಟಿಗೆ ಹೋಗೋದು, ಅಲ್ಲಿದ್ದ ಸಂಪತ್ತನ್ನು ದೋಚೋದು, ಪಾರಿಜಾತ ಹೂ ಇಂದ್ರಲೋಕದಲ್ಲಿದ್ದದ್ದನ್ನು ತಮಗೆ ಅಂತ ಅದನ್ನೇ ಏರಿಸ್ಕೊಳ್ಳೋದು, ಸುಗಂಧ ದ್ರವ್ಯ ಇಲ್ಲಿದು ಬೇಕಾಗಿರಲಿಲ್ಲ ಅಂತವ್ರಿಗೆ, ದೇವಲೋಕದ ಸುಗಂಧ ದ್ರವ್ಯ ತರ್ತಿದ್ರಂತವ್ರು. ಎಲ್ಲ ನೋಡಿ, ಇಲ್ಲಿ ಇತ್ತೀಚೆಗೆ ಇಲ್ಲಿದು ಕುಡಿಯೋರು ಕಡಿಮೆಗ್ಯಾರ್ರಿ, ಬೇರೆ ದೇಶದ ತರಿಸಿ ಕುಡಿಯೋ ಸ್ವಭಾವ. ಹಂಗೆ ಇವ್ರಿಗೇನಾಗಿತ್ತು ಅಂದ್ರೆ ಇಲ್ಲಿದು ಬೇಡ ಆಯಿತು, ಬೇರೆ ಬೇರೆ ದೇಶ ವಿದೇಶ ಅಲ್ಲಿಗೆ ಸುತ್ತಾಡಿದರು, ಪರಲೋಕದಲ್ಲಿ ಹೋದರು, ದೇವಲೋಕದಲ್ಲಿದ್ದವರನ್ನ ಹೀಯಳಿಸಿದರು. ತಾವು ಸಗರನ ಮಕ್ಕಳು ಮದೋನ್ಮತ್ತರಾಗಿ ವರ್ತಿಸಿದರು. ದೇವತೆಗಳಿಗೆ ಬಹಳ ಮನಸ್ಸಿಗೆ ಖೇದಾಯ್ತಂತೆ. 60,000 ಮಕ್ಕಳನ್ನು ಪಡೆದಿದ್ದಾನೆ ಈ ಸಗರ, ಏನಕ್ಕೂ ಪ್ರಯೋಜನ ಇಲ್ಲ ಇವರು ಅಂತ ಅವರೇ ಮನಸ್ಸಿಗೆ ಖೇದಾಗಿ ಕಪಿಲ ಅನ್ನೋ ಋಷಿಗಳನ್ನು ಕೇಳ್ಕೊಂಡ್ರಂತೆ. ನಾರದ ಪುರಾಣ ಕೊಡುವ ಕಥೆ. ಕಪಿಲ ಋಷಿಗಳು, ಕಪಿಲಂ ಧ್ಯಾನ ನಿರತಂ ವಾಜಿನಂಚ ತದಂತಿಕೆ, ನೀನೇನಾದರೂ ಮಾಡಿ ಸ್ವಾಮಿ, 60,000 ಮಕ್ಕಳು ಹುಟ್ಟಿದ್ದಾರೆ ಸಗರನಿಗೆ, ಅವರನ್ನು ಹೆಂಗೆ ನಿರ್ಮೂಲ ಮಾಡ್ತೀನಿ ನೀನೇ ನೋಡು ಅಂತಂದ್ರಂತೆ. ಮಾಡ್ತೇನೆ ಎಂದ ಕಪಿಲ. ಅಷ್ಟೊತ್ತಿಗೆ ಸರಿಯಾಗಿ ಸಗರ ತನ್ನ ಮನೆ ಒಳಗೊಂದು ಅಶ್ವಮೇಧ ಯಾಗ ಹೂಡಿದ. ಆ ಯಾಗಕ್ಕೆ ಎಂತ ಆರೇಬೆ ಹಯಮೇಧಾಖ್ಯಂ ಯಜ್ಞಂ ಕರ್ತುಂ ಕ್ರತುತ್ತಮಂ, ಕ್ರತುತ್ತಮವಾದ ಯಾಗ ತನ್ನ ಮನೆಯಲ್ಲಿ ಹೂಡಿ ಎಲ್ಲರನ್ನ ಸೇರಿಸಿ ಬ್ರಾಹ್ಮಣರಿಗೆ ಅನೇಕ ವಿಧವಾದ ಸವಲತ್ತು ಸಂಪತ್ತು ದಕ್ಕಿರಬೇಕು, ಅಷ್ಟು ದಾನ ಧರ್ಮ ಮಾಡ್ತೇನೆ ಅಂತ ಹೇಳಿ ಅಶ್ವಮೇಧ ಯಾಗದ ವಿಧಿಯಂತೆ ಮಾಡುವಾಗ ಒಂದು ಕುದುರೆ, ಆ ಕುದುರೆಯನ್ನು ಬಿಡಬೇಕಂತೆ. ದೇಶ ವಿದೇಶಗಳಿಗೆ ಹೋಗ್ತಿರ್ತದೆ, ಇದ್ರ ಹಿಂದಿಂದೆ ಹೋಗಬೇಕು. ಯಾರಾದರೂ ರಾಜರು ಅದನ್ನು ಕಟ್ಟಿ ಹಾಕಿದರೆ ಯುದ್ಧ ಮಾಡಬೇಕು, ಕಪ್ಪು ಕಾಣಿಕೆ ಈಸಿಕೊಂಡು ಮತ್ತೆ ಯಾಗ ಮಾಡಬೇಕಂತೆ. ಆ ಕುದುರೆಯನ್ನು ಬಿಟ್ಟು ಕುದುರೆ ಮುಂದೆ ಹೋಗ್ತಿದ್ದಂತೆ ಸಗರ 60,000 ಮಕ್ಕಳನ್ನು ಹೇಳಿ ಕಳಿಸಿದ್ದ, ನೀವು ಹೋಗ್ರಿ ಅದನ್ನು ತೊಗೊಂಬರ್ರಿ ಅಂತ. ಓಸು ಅದ್ರ ಹಿಂದೆ ಹೊರಟಿದ್ವಿ. ಇಂದ್ರ ಬಂದು ಏನು ಮಾಡಬೇಕಾವಾಗ, ಇಂದ್ರ ಬುದ್ಧಿವಂತಿಕೆಯಿಂದ ಆ ಕುದುರೆಯನ್ನೇ ಪಾತಾಳಕ್ಕೆ ಅಂತ ಕರೆದೊಯ್ದು ಕಪಿಲ ಮುನಿಯ ಪಕ್ಕದಲ್ಲಿ ಅದನ್ನು ಕಟ್ಟಿಬಿಟ್ನಂತೆ. ಇವು ಏನು ಮಾಡಬೇಕ್ರಿ, ಇವರೇನು ಸಾಮಾನ್ಯರಲ್ಲ. ನೋಡ್ತಿದ್ದಂತೆ ಕುದುರೆ ಕೆಳಗಿಳಿತಲ್ಲ ಅಂತ ಎಲ್ಲಿ ಕೆಳಗಿಳಿದನ್ನು ನೋಡೇ ಬಿಡ್ತೀವಿ ಅಂತ ಭೂಮಿಯನ್ನೇ ತೋಡ್ಲಿಕ್ಕೆ ಶುರು ಮಾಡಿದ್ರಂತೆ. ಭೂಮಿನ ಎಷ್ಟರ ಮಟ್ಟಿಗೆ ತೋಡ್ಬೇಕ್ರಿ ಮಹಾರಾಯರು. ಸಮುದ್ರ ಬಹಳ ಸಣ್ಣದಿತ್ತಂತೆ. ಸಗರ್ನ ಮಕ್ಕಳು ಭೂಮಿ ತೋಡಿದ್ದಕ್ಕೆ ಸಮುದ್ರ ದೊಡ್ಡದಾಯ್ತು, ಅದಕ್ಕೆ ಸಾಗರ ಅಂತ ಹೆಸರು ಬಂತಂತೆ.
ಈ ಸಾಗರ ಸಾಗರ ಅಂತ ಸಮುದ್ರಕ್ಕೆ ಯಾಕೆ ಹೆಸರು? ವಿವರಣೆ ವಾಲ್ಮೀಕಿ ರಾಮಾಯಣದಲ್ಲಿ ಹೆಚ್ಚಾಗಿ ಬಂದದ್ದು ಇದರದ್ದು. ಹೀಗೆ ಸಗರನ ಮಕ್ಕಳು ಸಮುದ್ರದ ಅಡದಲ್ಲಿ ಭೂಮಿಯನ್ನು ತೋಡಿ ಒಂದು ಕುದುರೆ ಸಲುವಾಗಿ ತೋಡಿದ್ರಂತೆ. ಸಮುದ್ರ ಅಗಲ ಆಯಿತು, ಇದಕ್ಕೇನಂತಾರೆ ಸಾಗರ ಅಂದರು. ಅಂತೂ ಕೆಳಗೆ ಇಳಿದು ನೋಡಿದ್ರು, ಅಲ್ಲಿತ್ತು ಕುದುರೆ. ಕೆಳಗೆ ಇಳಿತಾರೆ ಕಪಿಲನ ಆಶ್ರಮ. ಕಪಿಲನ ಮುನಿ ನೋಡಿದ್ರು, ಅವನ ಪ್ರಭಾವ ತಿಳಿದಿಲ್ಲ, ಕುದುರೆ ಕಳ್ತನ ಇವನೇ ಮಾಡಿದಾನೆ ಅಂತ ಬಾಯಿಗೆ ಬಂದ ಹಾಗೆ ಬೈಲಿಕ್ಕೆ ಶುರು ಮಾಡಿದ್ರಂತ. ಸಗರರೆಲ್ಲ ಬಾಯಿಗೆ ಬಂದ ಹಾಗೆ ಬೈದದ್ದಕ್ಕೆ ಆ ಕಪಿಲ ಮುನಿ ತನ್ನ ಕಣ್ಣಿನಿಂದ ಅಗ್ನಿ ಸೃಷ್ಟಿ ಮಾಡಿ ಅಗ್ನಿಯಿಂದ ಕಪಿಲಂ ತೇಜಸಾಂ ರಾಶಿಂ ಸಾಷ್ಟಾಂಗಂ ಪ್ರಣನಾಮಃ. ತೇಜೋ ರಾಶಿ ಸ್ವಯಂ ಕಪಿಲನಾಮಕ ಭಗವಂತ ಕಣ್ಣಿನಿಂದಲೇ ಸೃಷ್ಟಿ ಮಾಡಿದ ಅಗ್ನಿಯಿಂದ ಸುಟ್ಟು ಭಸ್ಮ ಮಾಡಿಬಿಟ್ನಂತೆ. ಬಯಸಿಕೊಂಡದ್ದಕ್ಕಲ್ಲ, ಮೊದಲೇ ದೇವತೆಗಳು ಹೇಳಿದ್ರು ಹಿಂಗೆ ಮಾಡ್ತಾರೆ, ಅವ್ರನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟು. 60,000 ಜನರ ಅಸ್ಥಿ ಹಾಗೇ ಬಿದ್ದಿದೆ, ಕುದುರೆ ಅಲ್ಲೇ ಕಟ್ಟಿಟ್ಟಿದ್ದಾರೆ. ಇದಕ್ಕೇನಂತಾರೆ? ಮಹಾತ್ಮರಾದ ತಪಸ್ವಿಗಳನ್ನು ಕೆಣಕಲಿಕ್ಕೆ ಹೋಗಬಾರ್ದು. ತಿಳಿಯದೆ ನಾವು ಮಾಡುವ ಮಹನ್ನಿಂದ ಎಂಥ ಅನರ್ಥಕ್ಕೆ ಕಾರಣ ಆಗ್ತದೆ ಅನ್ಲಿಕ್ಕೆ ಈ ಪುರಾಣದ ಕಥೆ. ಆಮೇಲೆ ಅಂಶುಮಾನಂತೇನಿದ್ದ ಅವನನ್ನು ಅಸಮಂಜಸ ಸರಿ ಇಲ್ಲಲ್ಲ ಅಂತ ಸಗರ ಇವನನ್ನೇ ಮಗನನ್ನಾಗಿ ಮಾಡಿಕೊಂಡಂತೆ. ಅಂಶುಮಾನನನ್ನು ಮೊಮ್ಮಗನನ್ನು ಮಗನನ್ನು ಮಾಡಿಕೊಂಡು, ನೀನಾದರೂ ಕುದುರೆ ತಗೊಂಡು ಬಾ, ಕುದುರೆ ತಗೊಂಡು ಬಂದರೆ ನಾನು ಈ ಯಾಗ ಪೂರ್ಣ ಮಾಡಲಿಕ್ಕಾಗ್ತದೆ ಎಂದಾಗ ಅಂಶುಮಾನ ಹುಡುಕ್ತಾ ಹೋಗ್ತಾನೆ. ದೇವದೂತ ಒಬ್ಬ ಬಂದು ಸಗರನಿಗೆ ಎಲ್ಲ ಸಂದೇಶ ಹೇಳಿದ, ನಿನ್ನ ಮಕ್ಕಳು 60,000 ಜನ ಕಪಿಲನ ಆಶ್ರಮದಲ್ಲಿ ಸುಟ್ಟು ಭಸ್ಮರಾಗಿದ್ದಾರೆ, ಅವರು ಉದ್ಧಾರ ಆಗಿಲ್ಲ, ನೋಡಿ ಏನು ಮಾಡ್ತಿ ಅಂತಂದ್ರು. ಆಯಿತು, ಮಗನನ್ನು ಕಳಿಸ್ತೇನೆ ಅಂತ ಅಂಶುಮಾನನನ್ನು ಕಳಿಸಿದ. ಅಂಶುಮಾನ ಕಪಿಲ ಮುನಿಯನ್ನು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತಾನೆ, ನನಗೆ ಈ ಕುದುರೆ ಬೇಕು, ನಮ್ಮ ಅಜ್ಜ ಇದನ್ನು ಕಳಿಸಿದ್ದು, ನನ್ನ ಚಿಕ್ಕಪ್ಪಂದರು ಇವರು ಉದ್ಧಾರ ಆಗಬೇಕು, ನನಗೆ ಈ ಕುದುರೆ ಬೇಕು ಅಂತ ಎರಡನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕಪಿಲನನ್ನು ಸ್ತೋತ್ರ ಮಾಡಿದ್ನಂತೆ. ಅಂಶುಮಾನ್ ಮಾಡಿದಂಥ ಸ್ತೋತ್ರ ನಾರದ ಪುರಾಣದಲ್ಲಿದೆ. ಕಪಿಲ ಮುನಿಯ ಸ್ತೋತ್ರ, ಕಪಿಲ ಅಂದರೆ ಸ್ವಯಂ ಪರಮಾತ್ಮ, ಅಪೂರ್ವ ಸ್ತೋತ್ರ ಮಾಡಿದ್ದಕ್ಕೆ ಮನಸ್ಸೇ ಕರಗಿಬಿಡ್ತಂತೆ ಭಗವಂತಂತ. ಅಂಶುಮಾನ್, ನೀನು ಕೇಳಿದ 2 ವರ ಕೊಡ್ತೇನೆ. 1 ವರ ಕುದುರೆ ಕೇಳಿದ್ದಿ ಕೊಟ್ಟು ಕಳಿಸ್ತೇನೆ, ಇನ್ನೊಂದು ನೀನು ಚಿಕ್ಕಪ್ಪಂದರು ಉದ್ಧಾರ ಆಗಬೇಕು ಅಂತ ಕೇಳಿದ್ದೀಯಲ್ಲ, ಗಂಗೆಯ ಸ್ಪರ್ಶ ಆದರೆ ಮಾತ್ರ ಉದ್ಧಾರ ಆಗ್ತಾರೆ ಅಂತ ಹೇಳಿಬಿಟ್ನಂತೆ. ಸರಿ, ಅಂಶುಮಾನ್ ಮನೆಗೆ ಬಂದ, ಕುದುರೆ ತಂದ. ಕುದುರೆಯ ಮೂಲಕವಾಗಿ ಅಂಶುಮಾನ್ ತಂದದ್ದನ್ನು ನೋಡಿ ಸಗರ ಆನಂದಪಟ್ಟು ಅದರಿಂದ ಯಾಗ ಮಾಡಿ ಪೂರ್ಣಗೊಳಿಸಿದ. ಇಷ್ಟು ಚರಿತ್ರೆ ನಡೀತಂತೆ ಅಂಶುಮಾನನ ಕಾಲಕ್ಕೆ ಅಂತ ವಿವರಣೆ ನೀಡ್ತಾರೆ. ಇದೆಲ್ಲ ಅಂಶುಮಾನನ ಕಥೆ. ಆದರೆ ಚಿಕ್ಕಪ್ಪಂದರು ಉದ್ಧಾರ ಹೇಗಾಗಬೇಕು ಅದು ಮನಸ್ಸಿನಲ್ಲಿ ಭಾಳ ಕೊರಿತಾ ಇತ್ತಂತೆ ಅಂಶುಮಂತನಿಗೆ. ಏನು ಮಾಡಲಿ ಅಂತ ವಿಚಲಿತನಾದ. ಜಜ್ಞೆ ಹ್ಯಂಶುಮತಃ ಪುತ್ರೋ ದಿಲೀಪ ಇತಿ ವಿಶ್ರುತಃ. ದಿಲೀಪನಿಗೆ ಭಗೀರಥ ಅಂತ ಒಬ್ಬ ಮಗ ಹುಟ್ಟಿದ. ನೋಡಿ, ಇಷ್ಟು ಚರಿತ್ರೆ ಇದೆ. ಬಾಹುರಾಜ, ಸಗರ, ಸಗರನ ಮಗನೇ ಅಂಶುಮಾನ್, ಅಂಶುಮಂತನ ಮಗನೇ ಅಸಮಂಜಸನ ಮಗನೇ ಅಂಶುಮಾನ್, ಅಂಶುಮನ್ ಮಗನೇ ದಿಲೀಪ, ದಿಲೀಪನ ಮಗನೇ ಯಾರಾದ ಭಗೀರಥ. ಇಷ್ಟು ನಾರದ ಪುರಾಣ ನಮಗೆ ವಿವರಣೆ ಕೊಟ್ಟಿದೆ. ಭಗೀರಥ ತನ್ನ ಪ್ರಯತ್ನದಿಂದ ಗಂಗೆಯನ್ನು ಕೆಳಗಿಳಿಸ್ತೇನೆ ಅಂತ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ. ಆ ಬ್ರಹ್ಮನ ವರದಿಂದ, ಶಿವನ ವರದಿಂದ ಗಂಗೆ ಕೆಳಗಿಳಿದು ಬರ್ತಾಳಂತಾವಾಗ ಆನೀಯ ತಜ್ಜಲೈ ಸ್ಪೃಷ್ಟ್ವಾ ಪೂತಾನ್ ನಿನ್ನೆ ದಿವಂ ಪಿತೃನ್. ಆ ನದಿ ನೀರನ್ನೇ ಕೆಳಗಿಳಿಸಿದ ಪ್ರಭಾವದಿಂದ ಕಪಿಲನ ಮುನಿಯಲ್ಲೆಲ್ಲ ಹರದ್ಲಂತೆ. ಅಸ್ಥಿ ಗಂಗೆಯ ಸ್ಪರ್ಶ ಆಗ್ತಿರ್ಲಿಕ್ಕೆ ಒಳಗಿದ್ದ 60,000 ಜನ ಸ್ವರ್ಗಕ್ಕೆ ಹೋಗೋದು ಕಾಣಿಸ್ತಂತೆ. ವಾದಿರಾಜರು ವರ್ಣಿಸ್ತಾರೆ ಇದನ್ನೆಲ್ಲ. ಅಸ್ಥಿ ಸ್ಪರ್ಶನ ಮಾತ್ರತಃ ಕಿಮುತವ ಶ್ರೇಯ ಪ್ರದತ್ವಂ ತ್ವಿತಿ. ಅಸ್ಥಿ ಸ್ಪರ್ಶನ ಮಾತ್ರದಿಂದ ಶ್ರೇಯಸ್ಸನ್ನು ಮೋಕ್ಷವನ್ನು ಕೊಟ್ಟಂತಹ ಹೇ ಗಂಗೆ, ನಾವು ನಿನ್ನಲ್ಲಿ ಮುಳುಗಿ ಹಾಕಿದರೆ ನಮಗೆ ಮೋಕ್ಷ ಕೊಡದೇ ಇರ್ತೀಯ ನೀನು ಅಂತ ಪ್ರಾರ್ಥನೆ ಮಾಡ್ತಾರೆ. ಹೀಗಾಗಿ ಗಂಗೆ ಅಂದರೆ ಸಾಮಾನ್ಯ ಅಲ್ಲ. ಭಗೀರಥನ ಪ್ರಯತ್ನದಿಂದ ಕೆಳಗಿಳಿದು ಬಂದದ್ದಕ್ಕೆ ಅವಳಿಗೆ ಭಾಗೀರಥಿ ಅಂತ ನಾಮ ಆಯಿತು. ಅವಳ ಸ್ಪರ್ಶ ಮಾತ್ರದಿಂದ ಈ ರೀತಿ ಚರಿತ್ರೆ ನಡೀತು ಅಂದಾಗ ನಾರದರು ಗಂಗೆಯನ್ನು ಸ್ಮರಣೆ ಮಾಡ್ತಾರೆ.
ಅದಕ್ಕಾಗಿ ಅನ್ನೋದು ಗಂಗಾ ಗಂಗಾ ಅಂತ ಚಿಂತನೆ ಮಾಡಿದರೆ ಸಾಕು, ಅದು ನಮ್ಮನ್ನು ಪವಿತ್ರ ಮಾಡ್ತದೆ ಅಂತ ಗಂಗೆಯ ಮಹಿಮೆ ಹೇಳಿದರು. ನಾರದರಿಗೆ ಸಮಾಧಾನ ಆಗಲಿಲ್ಲ. ಗಂಗೆಯ ಬಿಂದು ಸ್ಪರ್ಶದಿಂದ ರಾಕ್ಷಸನ ದೇಹ ಹೋಯಿತು ಅಂದ್ರಲ್ಲ, ಆ ಚರಿತ್ರೆ ಹೇಳ್ರಿ ಅಂದ್ರಂತ. ಮತ್ತೆ ಆವಾಗ ಮತ್ತೊಂದು ಚರಿತ್ರೆಯನ್ನು ನಾರದರು ಉಪಾಖ್ಯಾನದೊಳಗೆ ಸನಕರಿಂದ ಕೇಳ್ತಾ ಹೋಗ್ತಾರೆ. ಹಿಂದೆ ಒಂದು ಚರಿತ್ರೆ ನಡೀತಂತೆ. ಸೌದಾಸ ಅಂತೊಬ್ಬ, ಸೌದಾಸ ಅಂತನ್ನೋನು ರಾಕ್ಷಸ ದೇಹವನ್ನು ಪಡಿತಾನೆ ಶಾಪದಿಂದ. ಗಂಗಾ ಬಿಂದು ಸಂಪರ್ಕ ಆದಾಗ ಸೌದಾಸನಿಗೆ ಮೋಕ್ಷ ಆಯಿತು ಅಂತ ಅವನ ಚರಿತ್ರೆ ಇದೆ. ವಿವರಣೆ ನೀಡ್ರಿ ಅಂತಂದಾಗ ಸೌದಾಸನ ಚರಿತ್ರೆಯ ವಿವರಣೆಯನ್ನು ನೀಡ್ತಾರೆ. ಹಿಂದೆ ಸುದಾಸ ಅಂತ ಒಬ್ಬ ರಾಜ ಇದ್ನಂತೆ. ಅವನು ಬೇರೆ ಎಲ್ಲೂ ಹುಟ್ಟಿದ್ದಲ್ಲ, ಭಗೀರಥನ ವಂಶದಲ್ಲಿ ಬಂದವನಂತೆ. ಭಗೀರಥನ ವಂಶದಲ್ಲಿ ಬಂದ ಸುದಾಸ, ಅವನಿಗೊಬ್ಬ ಮಗ ಹುಟ್ಟಿದ, ಮಿತ್ರಸಹ ಅಂತ ಲೋಕದಲ್ಲಿ ಬಹಳ ಪ್ರಸಿದ್ಧ. ಈ ಮಿತ್ರಸಹ ಅಂತನ್ನವನನ್ನು ಸೌದಾಸ ಅಂತ ಕರೀತಿದ್ರು, ಯಾಕೆ ಸುದಾಸನ ಮಗನಾದ್ದರಿಂದ. ಎಲ್ಲ ನೆನಪಿಟ್ಟುಕೊಳ್ಳೋದೇ ಕಷ್ಟ ರೀ, ನಾರದ ಪುರಾಣದ ಕಥೆ ಹೆಸರು. ಆಮೇಲೆ ಪುರಾಣ. ಮಿತ್ರಸಹ ಸೌದಾಸ ಅಂತ ಪ್ರಸಿದ್ಧನಾಗಿದ್ದ, ಲೋಕದಲ್ಲಿ ಒಳ್ಳೆ ಅವನಿಗೆ ಪ್ರಖ್ಯಾತಿ ಇತ್ತು. ಅವನ ಚರಿತ್ರೆಯನ್ನು ವಿವರಣೆ ಮಾಡುತ್ತದೆ ಪುರಾಣ. ಒಂದು ದಿವಸ ಅವನ ಮನೆಯೊಳಗೆ ಬೇಟೆ ಆಡಲಿಕ್ಕೆ ಅಂತ ಸೌದಾಸ ಹೊರಟಾಗ ಮಂತ್ರಿಗಳನ್ನು ಕರ್ಕೊಂಡು ಬೇಟೆ ಆಡ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಬಹಳ ಪ್ರಾಣಿಗಳನ್ನು ಕೊಂದ. ಒಂದು ಹೆಣ್ಣು ಹುಲಿಯನ್ನು ಕೊಂದಂತೆ. ಹೆಣ್ಣು ಹುಲಿ ಅದನ್ನು ಕೊಂದ. ಹೆಣ್ಣು ಹುಲಿ ಬೇಟೆ ಆಡಿದರೆ ಆವಾಗ ಹೆಣ್ಣು ಹುಲಿ ವಿಚಿತ್ರವಾದ ರಾಕ್ಷಸಿ ವೇಷ ತಾಳಿ ಸತ್ತೋಯ್ತು. ಗಂಡು ಹುಲಿ ಇತ್ತಲ್ಲ, ಅದು ನೋಡಿತು, ಅನ್ಯಾಯವಾಗಿ ನಾವಿಬ್ಬರು ಎಷ್ಟು ಆನಂದದಿಂದ ಇದ್ವಿ, ನಮ್ಮ ಹೆಂಡತಿಯನ್ನು ಕೊಂದಲ್ಲ ಈ ರಾಜ ಅಂತ ಶೇಡಿಟ್ಟುಕೊಂಡಂತೆ. ಈಗ ಬೇಡ, ಇನ್ಯಾವಾಗಾದ್ರೂ ತೀರಿಸ್ಕೋತೇನೆ ಅಂತ ಶೇಡಿಟ್ಟುಕೊಂಡಂತೆ. ಶೇಡಿಟ್ಟುಕೊಂಡು ಸುಮ್ಮನಾಗಿ ಬಿಟ್ಟ. ಆದರೆ ಸೌದಾಸ ಹೆಣ್ಣು ಹುಲಿ ಸತ್ತದ್ದನ್ನು ನೋಡಿದ್ದ. ಗಂಡು ಹುಲಿ ರಾಕ್ಷಸ ವೇಷದಲ್ಲಿ ಬಂದು ನಿನಗೆ ನೋಡಿ ಹೆಂಗೆ ಮಾಡ್ತೇನೆ ನಾನು ಅಂತ ಹೇಳಿ ಹೋದದ್ದು ಬೇರೆ ಇತ್ತು. ರಾತ್ರಿ ಇಡೀ ನಿದ್ರೆ ಬರಲಿಲ್ಲ ಅವನಿಗೆ. ಇಂಥ ಒಂದು ಪ್ರಸಂಗ ಆದರೆ ರಾತ್ರಿ ಇಡೀ ನಿದ್ದೆ ಬರೋದಿಲ್ಲರಿ ನಮ್ಮ ಮನೆಯೊಳಗೆ. ನಿದ್ದೆ ಮಾಡಲಿಲ್ಲ ರಾತ್ರಿ ಇಡೀ. ಅದೇ ಬಹಳ ಕಾಲ ಕಳೀತು, ದಿನ ಕಳೀತು, ಏನಾದರೂ ಮನಸ್ಸೊಳಗಿತ್ತು. ಎಂದೋ ಒಂದು ದಿವಸ ಆ ರಾಕ್ಷಸ ನನಗೆ ಬಂದ್ಬಿಡ್ತಾನೆ, ನನಗೇನೋ ಮಾಡ್ತಾನೆ ಅಂತ. ಏನು ಮಾಡ್ತಾನೆ ಅಂತ ಅಂದಾಜಿಲ್ಲ ಮನೆಯೊಳಗೆ. ದಿನ ಕಳೆದಂಗೆ ಒಂದು ದಿವಸ ಏನಾಯಿತು ಪ್ರಸಂಗ, ವಸಿಷ್ಠರೇ ಅಲ್ವಾ ಅವನ ಪುರೋಹಿತರು, ಅವನ ಮನೆಗೆ ಒಂದು ದಿವಸ ಊಟಕ್ಕೆ ಬರ್ತೇನೆ ಅಂತ ಹೇಳೋದ್ರಂತೆ. ನನಗೆ ಆಹಾರ ತಯಾರು ಮಾಡು, ಊಟಕ್ಕೆ ಬರ್ತೇನೆ ಅಂತ ಹೇಳೋದ್ರು. ಅವಶ್ಯ ಬರ್ರಿ ಅಂತಂದ. ಸತ್ಕಾರ ಮಾಡ್ತಾ ಇರುವಾಗ ವಸಿಷ್ಠರನ್ನು ಊಟಕ್ಕೆ ಕರೆದಂತೆ ಕೂಡಿಸಿದ್ನಂತೆ. ಅಂದಿನ ಕಾಲಕ್ಕೆ ಬೇಕಾದ ಉಪಚಾರ ಮಾಡುವಾಗ ಬಡಿಸ್ಲಿಕ್ಕೆ ಅಂತ ಹೋಗಿ ಬಡಿಸಿದರೆ ಮನುಷ್ಯ ಮಾಂಸ ಬಿತ್ತಂತೆ. ಸಿಟ್ಟಾದರೂ ವಸಿಷ್ಠ ಋಷಿಗಳು ಊಟಕ್ಕೆ ಅಂತ ಕರೆದು ಮಾಂಸ ಹಾಕಿದ್ದಿ, ನೀನು ರಾಕ್ಷಸನಾಗು ಅಂತ ಶಾಪ ಕೊಟ್ರಂತೆ. ಏನು ಈ ಪ್ರಸಂಗ ಅಂದರೆ ಪುರಾಣ ಬಹಳ ಚೆನ್ನಾಗಿ ವಿವರಣೆ ಕೊಡ್ತದೆ. ವಸಿಷ್ಠರು ಊಟಕ್ಕೆ ಬರ್ತೇನೆ ಅಂತ ಹೇಳಿ ಹೋಗ್ತಿರ್ಲಿಕ್ಕೇನೆ ಈ ರಾಕ್ಷಸನೇ ವಸಿಷ್ಠರ ರೂಪದಲ್ಲಿ ಮತ್ತೆ ಬಂದಿದ್ದಂತೆ. ನನಗೆ ಮಾಂಸ ತಯಾರು ಮಾಡು ಊಟಕ್ಕೆ ಅಂತ ಹೇಳೋಗಿದ್ದಂತೆ. ಸರಿ, ಮಾಂಸ ಅಂದ ಕೂಡಲೇ ನರಮಾಂಸ ನಿಷಿದ್ಧ. ಆಗಿನ ಕಾಲಕ್ಕೆ ಮಾಂಸದ ವಿವರಣೆ ಬೇರೆ ಇದೆ, ತಿನ್ನಲಿಕ್ಕೆ ಬೇಕಾದ ಆಹಾರ ಅಂತ ಹೇಳ್ತಾರೆ. ಇವನು ಸರಿ ಊಟಕ್ಕೆ ಬರ್ತಾರಲ್ಲ ಅಂತ ತಯಾರು ಮಾಡಲಿಕ್ಕೆ ಅಂತ ಒಬ್ಬ ಅಡುಗೆಯವನಿಗೆ ಹೇಳಿದ್ನಂತೆ. ಆ ಅಡುಗೆಯವ ಯಾರಾಗಿದ್ದ ಅಂದರೆ ಇದೇ ರಾಕ್ಷಸ ಅಡುಗೆಯವನ ವೇಷದಲ್ಲಿ ಬೇರೆ ಹೇಳಿದ್ದಂತೆ. ಅದಕ್ಕೆ ರೀ ಅವತ್ತಿನಿಂದ ಬಂತು ನೋಡ್ರಿ, ಅಡುಗೆಯವ್ರ ಕೈಯಲ್ಲಿ ಊಟ ಮಾಡಬಾರ್ದು ಅನ್ನೋದು. ಯಾರು ಯಾವ ವೇಷದಲ್ಲಿ ಬಂದು ಅಡುಗೆ ಮಾಡ್ತಾರೆ ಎಲ್ಲಿಗೆ ಗೊತ್ತು. ಸೂದವೇಷ ಸಯೇವ ರಾಕ್ಷಸ, ಅಡುಗೆಯವನ ವೇಷದಲ್ಲಿ ಅದೇ ರಾಕ್ಷಸ ಬಂದು ಅಡುಗೆ ಬೇರೆ ಮಾಡಿಬಿಟ್ನಂತೆ. ಅಡುಗೆ ಮಾಡುವಾಗ ನರಮಾಂಸದಿಂದ ಅಡುಗೆ ಮಾಡಿದ. ವಸಿಷ್ಠರು ಊಟ ಮಾಡುವಾಗ ಅದೇ ಬಿದ್ದಾಗ ರಾಕ್ಷಸರು ನೋಡು, ನನಗೆ ಮನುಷ್ಯರ ಮಾಂಸ ಬಡಿಸಿದ್ದಿ, ಇದು ರಾಕ್ಷಸರು ತಿನ್ನುವ ಆಹಾರ, ನನಗೆ ಬಡಿಸಿದ್ದಕ್ಕೆ ನೀನು ರಾಕ್ಷಸನಾಗು ಅಂತ ಶಾಪ ಕೊಟ್ಟನಂತೆ. ಏನು ಸಾಮಾನ್ಯ ಇರಲಿಲ್ಲರಿ ಸೌದಾಸ, ಅವನು ಭಾರಿ ತಪಸ್ವಿ. ಭಗವದ್ಭಕ್ತರ ಚರಿತ್ರೆನೇ ವಿಚಿತ್ರ. ಎಲ್ಲ ಭಗವದ್ಭಕ್ತರೇ ಇವರು ತಮ್ಮ ತಪಶಕ್ತಿಯಿಂದ ಅವನಿಗೆ ಶಾಪ ಕೊಟ್ಟರೆ ಅವ ಕೈಯಲ್ಲಿ ನೀರು ಹಾಕ್ಕೊಂಡಂತೆ ಶಾಪ ಕೊಡಲಿಕ್ಕೆ. ಆ ಚರಿತ್ರೆ ಹೇಳ್ತದೆ. ತಾನೂ ಕೈಯಲ್ಲಿ ನೀರು ಹಾಕ್ಕೊಂಡು ನಾನು ಶಾಪ ಕೊಡ್ತೀನಿ, ಅನ್ಯಾಯವಾಗಿ ನನಗೆ ತಿಳಿಯದೇ ನಡೆದ ತಪ್ಪಿಗೆ ನನಗೆ ಶಾಪ ಕೊಡ್ತೀರ ನೀವು ಅಂತ ಸ್ವಯಂ ನೀರು ತಗೊಂಡು ಶಾಪ ಕೊಡ್ಲಿಕ್ಕೆ ಹೋದ್ನಂತೆ. ಆವಾಗ ಮದಯಂತಿ ಅಂತ ಸೌದಾಸನ ಹೆಂಡತಿ, ಅವಳು ಬಂದು ತಡೆದ್ಲಂತೆ. ಏನು ತಿಳಿದಿದ್ದೀರಿ ಗುರುಗಳನ್ನು ಹುಂಕಾರ
ತುಚ್ಛೀಕರಿಸೋದು ಮಾಡಿದರೆ ದೊಡ್ಡ ನರಕ ಇದೆ. ಗುರುಸ್ಥಾನದಲ್ಲಿದ್ದವರನ್ನ ನಿಂದಿಸಬಾರದು. ಗುರುಂ ತುಂಕೃತ್ಯ ಹುಂಕೃತ್ಯ ಯೋವದೇನ್ ಮೂಢಧೀರ್ನರಹ. ಅಂಥವರು ಅರಣ್ಯದಲ್ಲಿ, ನಿರ್ಜಲ ಅರಣ್ಯದಲ್ಲಿ ರಾಕ್ಷಸರಾಗ್ತಾರೆ ಅಂತ ಹೇಳ್ತದೆ. ನೀವು ಹೋಗಿ ಹೋಗಿ ಗುರುಗಳಿಗೆ ಶಾಪ ಕೊಡ್ಲಿಕ್ಕೆ ಹೊರಟಿದ್ದಿರಲ್ಲ ಅಂತ ಹೆಂಡತಿ ಮಾತು ತಾರಕಾಯ್ತಂತೆ ಸೌದಾಸನಿಗೆ. ಆದರೆ ಕೈಯಲ್ಲಿ ನೀರು ಹಾಕ್ಕೊಂಡಿದ್ದು ನೋಡ್ರಿ, ಮಂತ್ರಿಸಿಬಿಟ್ಟಿದ್ದ. ಈ ಕಡೆ ವಸಿಷ್ಠರ ಮೇಲೆ ಹಾಕೋ ಹಂಗಿಲ್ಲ, ಕೈಯಲ್ಲಿ ನೀರು ಇಟ್ಕೊಳ್ಳೋಂಗಿಲ್ಲ. ಏನು ಮಾಡಬೇಕದನ್ನು? ಮಂತ್ರಿಸಿದ ನೀರು ಕೆಳಗೆ ಬಿಟ್ಟ. ಇಡೀ ಪಾದ ಕಪ್ಪಾಯ್ತಂತೆ. ಅದಕ್ಕೆ ಅವನಿಗೆ ಕಲ್ಮಾಷಪಾದ ಅಂತ ಹೆಸರು ಬಂತಂತೆ. ಪಾದ ಕಪ್ಪಾಯಿತು, ಅದಕ್ಕೆ ಕಲ್ಮಾಷಪಾದ. ಕಲ್ಮಶ ಆಯಿತು ಪಾದ. ಶಾಪ ಕೊಡ್ಲಿಕ್ಕೆ ಹೋದದ್ದನ್ನು ಹೆಂಡತಿ ತಡೆದಾಗ ನೀರು ಮಂತ್ರಿಸಿದ್ದನ್ನು ಕಾಲಿನ ಮೇಲೆ ಹಾಕ್ಕೊಂಡ. ಕಲ್ಮಾಷಪಾದ ಇತ್ತೇವಂ ತತಃ ಪ್ರಭೃತಿ ವಿಸ್ಮೃತಃ. ಕಲ್ಮಾಷಪಾದ ಅಂತ ಜಗತ್ತಿನಲ್ಲಿ ಪ್ರಸಿದ್ಧನಾದಂತೆ ಸೌದಾಸ ಅಂತ ಅವನ ಚರಿತ್ರೆ ಹೇಳಿದಾಗ, ಆದರೆ ವಸಿಷ್ಠರ ಶಾಪ ಮಾತ್ರ ಅವನಿಗೆ ತಟ್ಟಿತು. ಬೇಡಿದ್ನಂತೆ, ನನ್ನ ಅಪರಾಧ ಇರಲಿಲ್ಲ, ಶಾಪ ಕೊಟ್ರಲ್ಲ ಅಂದಾಗ ಅವರೂ ದಿವ್ಯ ದೃಷ್ಟಿಯಿಂದ ನೋಡಿದರು. ನೀನು ಕೊಂದ ರಾಕ್ಷಸನೇ ನಿನಗೆ ಈ ರೀತಿ ದ್ರೋಹ ಮಾಡಿದ್ದಾನೆ, ಶೇಡಿಟ್ಟುಕೊಂಡು ದ್ರೋಹ ಮಾಡಿದ. ನನಗೂ ತಿಳಿಲಿಲ್ಲ ರಾಕ್ಷಸ ಜನ್ಮ ಬರಲಿ ಅಂತ ಶಾಪ ಕೊಟ್ಟೆ. ಆದರೂ ಒಂದಂತೂ ವ್ಯತ್ಯಾಸ ಮಾಡ್ತೇನೆ, 12 ವರ್ಷದ ತನಕ ಅಷ್ಟೇ ನಿನಗೆ ಈ ರಾಕ್ಷಸ ಜನ್ಮ ಇರಲಿ, ಆಮೇಲೆ ಮತ್ತೆ ನೀನು ಬಂದು ರಾಜ್ಯ ಆಳ್ತಿ. ಯಾವುದರ ಪ್ರಭಾವದಿಂದ ಅಂತ ಕೇಳಿದ್ದಕ್ಕೆ ಅವರಂತಾರೆ, ಗಂಗಾ ಬಿಂದು ಸ್ಪರ್ಶನಾಚ ಅಂತಂದ್ರಂತೆ. ಗಂಗೆಯ ಹನಿಯ ಸಂಪರ್ಕ ಒಂದು ದಿನ ಆಗ್ತದೆ ನಿನಗೆ ಈ ದೇಹದ ಮೇಲೆ, ರಾಕ್ಷಸ ದೇಹ ಹೋಗ್ತದೆ, ನಿನಗೆ ಮತ್ತೆ ಈ ದೇಹ ಬರ್ತದೆ, ಕಲ್ಮಾಷಪಾದನಾಗಿ ರಾಜ್ಯ ಆಳ್ತಿ ಅಂತ ಇಷ್ಟು ವರ ಕೊಟ್ಟು ಹೋದ್ರಂತೆ. ಭಗವದ್ಭಕ್ತರಾದ ವಸಿಷ್ಠರು ವರ ಕೊಟ್ಟಂತೆ ಕಲ್ಮಾಷಪಾದ ರಾಕ್ಷಸ ಯೋನಿಯಲ್ಲಿ 12 ವರ್ಷ ಇರ್ತಾನಂತೆ. ಅದ್ಭುತವಾದ ಚರಿತ್ರೆ ಕಲ್ಮಾಷಪಾದನ ಚರಿತ್ರೆ. ರಾಕ್ಷಸನಾಗಿ ಅಲಿತಾ ಇದ್ದಾನೆ. ವಿಚಿತ್ರವಾದ ರಾಕ್ಷಸ ರೂಪದಲ್ಲಿ ಹಸಿವೆ ನೀರಡಿಕೆಯಿಂದ ಬಳಲ್ತಾ ಸಿಕ್ಕ ಪ್ರಾಣಿಗಳ ಮಾಂಸ ತಿಂತ ವಿಚಿತ್ರ ವರ್ತನೆಯಲ್ಲಿ ಇರುವಂತಹ ಕಲ್ಮಾಷಪಾದ ಒಂದು ದಿನ ಒಂದು ಚರಿತ್ರೆ ನಡೀತಂತೆ. ಮತ್ತೆ ಬ್ರಾಹ್ಮಣ ದಂಪತಿಗಳಿಬ್ಬರು ಕಾಡಿನಲ್ಲಿ ಸಂಚಾರ ಮಾಡುವಾಗ ಇನ್ನೂ ವಯಸ್ಸಾಗಿರಲಿಲ್ಲ, ಯುವಕ ದಂಪತಿಗಳು. ಅವರಲ್ಲಿ ಒಬ್ಬ ಬ್ರಾಹ್ಮಣ ಏನು ಯಜಮಾನ ಇದ್ದ, ಅವನನ್ನು ಗಟ್ಟಿ ಹಿಡಿದು ಬಿಟ್ಟನಂತೆ ಈ ಕಲ್ಮಾಷಪಾದ ಹೋಗಿ. ರಾಕ್ಷಸ ತಿಂತೇನೆ ಅಂತ ಹಿಡಿದಿದ್ದಾನೆ. ಈ ಬ್ರಾಹ್ಮಣಿ ಇದ್ದಾಳಲ್ಲ ಹೆಂಡತಿ ಬಂದು ಬೇಡಿದ್ಲಂತೆ, ಬ್ಯಾಡ ಇದು ಸರಿಯಲ್ಲ, ಹೇ ಸೌದಾಸ ಅಂತ ಅವಳೇ ಸಂಬೋಧನೆ ಮಾಡಿದ್ಲಂತೆ. ಮಹಾಜ್ಞಾನಿ ಇದ್ಲವಳು. ಏನು ತಿಳಿದಿದಿ, ನೀನು ನಿಜವಾಗಲೂ ರಾಕ್ಷಸನಲ್ಲ, ನಿನಗೆ ಯೋಗ್ಯನೂ ಅಲ್ಲ ಈ ಕೃತ್ಯ, ನೀನು ಕಲ್ಮಾಷಪಾದ ಸೌದಾಸ, ನೀನು ಯಾಕೆ ಈ ರೀತಿ ಮಾಡ್ತಿ, ಬಿಟ್ಟುಬಿಡು ಬ್ರಾಹ್ಮಣನನ್ನು ಕೊಲ್ಲಬೇಡ ಅಂತ ಹೇಳಿದ್ರೂ ಕೇಳಲಿಲ್ಲಂತೆ. ಬ್ರಾಹ್ಮಣನನ್ನು ತಿಂದೇ ಬಿಟ್ಟನಂತೆ. ಹಸಿವೆ ತಡಿಲಿಕ್ಕಾಗದೆ ಬ್ರಾಹ್ಮಣನನ್ನು ತಿಂದುಬಿಟ್ಟು. ಉಳಿದವಳು ಬ್ರಾಹ್ಮಣಿ ಮಾತ್ರ. ಅವಳಿಗೆ ಬಹಳ ಮನಸ್ಸಿಗೆ ಖೇದಾಯಿತು. 12 ವರ್ಷ ಆಗಿದೆ, ಇನ್ನು ಕೆಲವೇ ದಿನಕ್ಕೆ ಅವನು ಮುಕ್ತಿ ಆಗಬೇಕಾಗಿತ್ತು. ಮತ್ತೆ ಬ್ರಾಹ್ಮಣನನ್ನು ತಿಂದ ಅಪರಾಧಕ್ಕೆ ಮತ್ತಿಷ್ಟು ಪಾಪ ಬಂತಂತೆ. ಅವಳು ಶಾಪ ಕೊಟ್ಲು, ನಮ್ಮ ಯಜಮಾನರನ್ನು ತಿಂದದ್ದಕ್ಕೆ ನೀನು ರಾಕ್ಷಸನಾಗೊಂದು ಮತ್ತೆ ಶಾಪ ಕೊಟ್ಲಂತೆ. ವಿಚಿತ್ರ ನೋಡ್ರಿ. ಮೊದಲೊಂದು ಶಾಪ ಕಳ್ಕೊಳ್ಳೋ ಪ್ರಸಂಗ ಬಂದಿತ್ತು ಹತ್ರ, ಆದರೆ ಶಾಪ ಮತ್ತೆ ಬಂತಂತೆ. ಇದು ಹೆಂಗೆ ಪರಿಹಾರ ಆಗಬೇಕು? ಗಂಗಾ ನೀರಿನಿಂದಲೇ ಪರಿಹಾರ ಆಗಬೇಕು. ಶಾಪಗ್ರಸ್ತನಾದಾಗ ಕಲ್ಮಾಷಪಾದ ಅಂತಾನೆ, ನಾನು ನನ್ನ ಹಸಿವೆ ನೀಗಿಸ್ಕೊಳ್ಳಿಕ್ಕೆ ಅಂತ ಶಾಪ ಕೊಡ್ತಾ ರಾಕ್ಷಸನನ್ನು ತಿಂದೆ, ನೀನೇನು ಮಾಡಿದಿ ಅಂತ ಕೇಳಿದೆ. ಮತ್ತೆ ರಾಕ್ಷಸನಾಗು ಅಂತ ಶಾಪ ಕೊಟ್ಟೆಲ್ಲ. ಅಷ್ಟೇ ಅಲ್ಲ, ರಾಕ್ಷಸನಾಗೂ ನಿನಗೆ ನಿನ್ನ ಗಂಡನ ಜೊತೆಗೆ ವಿಯೋಗ ಆಗಲಿ ಅಂತ ಇಷ್ಟು ವರ್ಷ ಅಂತ ಬೇರೆ ಶಾಪ ಕೊಟ್ಲಂತೆ. ಇವ ಸಿಟ್ಟಾದ. ಒಂದು ಶಾಪ ಕೊಟ್ಟಿದ್ರೆ ಸುಮ್ಮನೆ ಇರ್ತಿದ್ದೆ, 2 ಯಾಕೆ ಕೊಟ್ಟು, ನೀನು ರಾಕ್ಷಸಿಯಾಗು, ಪಿಶಾಚಿಯಾಗು ಅಂತಂತು. ಇವು ವಿಚಿತ್ರ ಕಥೆ ಹೇಳ್ತಿದ್ರಿ ಪುರಾಣ. ರಾಕ್ಷಸನಾದಂಥವನೇ ಪಿಶಾಚಿಯಾಗು ಅಂತ ಶಾಪ ಕೊಟ್ಟನಂತೆ. ಮತ್ತೆ ಸರಿ, ಇವಳಿಗೂ ಶಾಪ ತಡ್ತು, ಅವನಿಗೂ ಶಾಪ ತಡ್ತು. ಇಬ್ಬರೂ ಆ ಅರಣ್ಯದೊಳಗೆ, ನಿರ್ಜನ ಅರಣ್ಯದೊಳಗೆ ಅಲಿಲಿಕ್ಕೆ ಶುರು ಮಾಡಿಬಿಟ್ರಂತೆ. ಅಲಿಲಿಕ್ಕೆ ಶುರು ಮಾಡಿದಾಗ ಓಡೋಡಿ ಒಂದು ಕಡೆಯಿಂದ ಬರ್ತಾ ಇದ್ದಾರೆ. ದೂರದಲ್ಲಿ ಒಂದು ವಟವೃಕ್ಷ ಕಾಣಿಸ್ತು. ಅಲ್ಲಿ ಕೂಡೋಣ ಅಂತ ಹತ್ತಿರಕ್ಕೆ ಬಂದರೆ ಆ ವಟವೃಕ್ಷದೊಳಗೆ ಒಂದು ಬ್ರಹ್ಮರಾಕ್ಷಸ ಇತ್ತಂತೆ. ನೋಡ್ರಿ ಎಷ್ಟು ಕಥೆ ಇದೆ. ಅವ ಬರ್ರಿ ಅಂತ ಕರೆದ್ನಂತೆ ಇವ್ರನ್ನ. ಬರ್ರಿ ನೀವು, ನಾನೊಬ್ಬ ಬ್ರಹ್ಮರಾಕ್ಷಸ, ನೀನೊಬ್ಬ ರಾಕ್ಷಸ, ಇವಳೊಬ್ಳು ಪಿಶಾಚಿ, ಬರ್ರಿ ಅಂತ ಕರೆದ. ದಿಗ್ಭ್ರಮೆ ಆಯ್ತು ಅವರಿಗೆ. ನೀನು ಯಾರು ಅಂತ ಕೇಳಿದ್ರು. ನಾನು ಯಾರು ಅಂತ ಕೇಳ್ತಿರಲ್ಲ, ಗುರುದ್ರೋಹ ಕೃತೋಹಮ್ಮೆ,
ಗುರುಗಳಿಗೆ ದ್ರೋಹ ಮಾಡಿ ಬ್ರಹ್ಮ ರಾಕ್ಷಸನಾಗಿ ನಾನು ಹುಟ್ಟಿದ್ದೇನೆ, ನನ್ನ ಹಣೆ ಬಾರೆ ಇದು ಅಂತ ಅವ ಅನ್ನಂತೆ. ಆವಾಗ ಗುರುದ್ರೋಹ ಮಾಡಿದ್ದಿ ಅಂದಾಗ, ಯಾವ ಗುರುದ್ರೋಹ ಮಾಡಿದಿ, ಗುರುಗಳು ಅಂದ್ರೆ ಏನು, ಗುರುಗಳ ಲಕ್ಷಣ ಏನು ಅಂತ ಕೇಳಿದ್ನಂತೆ. ಯಾರು? ಸೌದಾಸ. ಒಂದು ಅಧ್ಯಾಯ ಗುರುಗಳ ಲಕ್ಷಣವನ್ನೇ ಆ ಬ್ರಹ್ಮ ರಾಕ್ಷಸ ನಿರೂಪಣೆ ಮಾಡಿತ್ತಂತೆ. ಶಾಸ್ತ್ರಬದ್ಧವಾದ ಗುರು ಲಕ್ಷಣವನ್ನ ಬ್ರಹ್ಮ ರಾಕ್ಷಸನ ಬಾಯಿಯಿಂದ ಸೌದಾಸ ಕೇಳಿದ್ನಂತೆ. ಕೇಳಿದ್ದಕ್ಕೆ ಅವನ ಪಾಪ ಕಳೀತಂತೆ. ಅದಕ್ಕೆ ಅಂತಾರೆ ಗುರು ಲಕ್ಷಣ, ಗುರುಗಳು ಅಂದ್ರೆ ಯಾರು ಅಂತ ತಿಳಿಯೋದ್ರಿಂದ ಶಾಸ್ತ್ರಬದ್ಧವಾಗಿ ಇಲ್ಲಿ ಅಧ್ಯಾಯದಲ್ಲಿ ಬಂದದ, ಅದನ್ನು ಹೇಳ್ತೇನೆ, ಅದರಿಂದಲೇ ಅವನ ಪಾಪ ಕಳೀತಂತೆ. ಎಷ್ಟೋ ಪುರಾಣಗಳ ಅನೇಕ ಸಂವಾದವನ್ನು ಹೇಳಿದ್ನಂತೆ, ಅದರ ವಿವರಣೆ ಇಲ್ಲ, ಅದನ್ನು ಕೇಳಿದ್ದಕ್ಕೆ ಅವನ ಪಾಪ ಕಳೀತಂತೆ. ಇದಕ್ಕೆ ಅಂತಾರೆ ಶಾಸ್ತ್ರ ಪುರಾಣ ಪುಣ್ಯಕಥೆಗಳ ಶ್ರವಣ ಇದೆಯಲ್ಲ, ನಮಗೆ ಗೊತ್ತಾಗದೇ ಇದ್ದಂಗೆ ನಮ್ಮ ಪಾಪ ಕಳೀತಾವಂತ. ನಮಗೆ ಅನಿಸೋದಿಲ್ಲ, ಇದು ಕಣ್ಣಿಗೆ ಕಾಣೋದಿಲ್ಲ, ಆ ರೀತಿ ಅವನ ಪಾಪ ಕಳೀತು. ಬಹಳ ವಿಚಿತ್ರ. ನಾಳೆ ದಿವಸ ಗುರುಗಳ ಲಕ್ಷಣ ಹೇಳ್ತೇನೆ, ಇಲ್ಲ ಅಂತಲ್ಲ, ಮುಂದಿನ ಕಥೆ ನೋಡಬೇಕು. ಪಾಪ ಕಳೆದದ್ದಷ್ಟೇ ಅಲ್ಲದೆ ಅದರ ಪ್ರಭಾವದಿಂದ ಇದ್ದಕ್ಕಿದ್ದ ಹಾಗೆ ಒಬ್ಬ ತೀರ್ಥಯಾತ್ರೆ ಮಾಡಿಕೊಂಡು ಒಬ್ಬ ಬ್ರಾಹ್ಮಣ ಬರ್ತಿದ್ನಂತೆ. ಈ ಕಡೆಯಿಂದ ಇವರು ಗುರುಗಳ ಲಕ್ಷಣ ಹೇಳೋದು ಮುಕ್ತಾಯ ಆಗಿದೆ, ಬ್ರಾಹ್ಮಣ ಬರ್ತಿದ್ದಾನೆ. ಬರೋ ಬ್ರಾಹ್ಮಣ ತೀರ್ಥಯಾತ್ರೆಯಿಂದ ಬರ್ತಿದ್ದಾನೆ ಅಂತ ತಿಳಿತು. 3 ಜನನೂ ಅವನನ್ನು ಮುಖದಿರಿದ್ರಂತೆ. ಮುಕುರಿ ಅವನನ್ನು ತಿನ್ಲಿಕ್ಕೆ ಅಂತ ಹೋಗೋ ಹಾಗೆ ಮಾಡಿಬಿಟ್ರು. ಅವ ದಿಗ್ಭ್ರಾಂತನಾದ, ನನ್ಯಾಕೆ ತಿಂತಾವಿವು ಅಂತ ಹೇಳಿ ಪರಮಾತ್ಮನ ನಾಮ ಹೇಳಲಿಕ್ಕೆ ಶುರು ಮಾಡಿದ್ದಂತೆ ಬಾಯಲ್ಲಿ. ಯಜ್ಞೇಶ ಯಜ್ಞ ಪುರುಷ ಅಚ್ಯುತ ದೇವದೇವ, ಯಜ್ಞೇಶ ಯಜ್ಞ ಪುರುಷ ಅಚ್ಯುತ ದೇವದೇವ ನಾರಾಯಣ ಗೋವಿಂದ ಅನಂತ ಅಂತ ದೇವರ ನಾಮ ನೋಡಿ. ಆಪತ್ತು ಬಂದಾಗ ದೇವ್ರ ನಾಮ ಭಾಳ ಬರ್ತಾವ್ರಿ. ಹೇಳೇಳಿ ಓಡ್ಲಿಕ್ಕೆ ಶುರು ಮಾಡಿದ. ಇವ್ರು ಹತ್ತತ್ರ ಬರಬೇಕು, ನಾಮ ಹೇಳಿದಾಗ ದೂರ ಓಡಬೇಕು. ನಾಮ ಹೇಳ್ತಾರೆ, ದೂರ ಓಡ್ತಾರೆ. ಹತ್ರ ಬರ್ತಾರೆ, ನಾಮ ಹೇಳಿದ ಕೂಡ ದೂರ ಓಡ್ತಾರೆ. ಅದನ್ನೂ ಪುರಾಣ ಹೇಳ್ತದೆ. ದೇವರ ನಾಮಕ್ಕೆ ರಾಕ್ಷಸರನ್ನು ದೂರ ಓಡಿಸೋ ಶಕ್ತಿ ರಾಕ್ಷಸರೇ ಹೇಳಿದ್ರಂತೆ. ನೀ ಹೇಳ್ತಿರುವ ನಾಮ ಆಯುಧವಾಗಿ ನಮ್ಮನ್ನು ಚುಚ್ಚುತ್ತಾ ಇದೆ, ಬಾಯಲ್ಲಿ ಹೇಳ್ತಾ ಇದ್ದ ನಾಮ ಅಂತಂದ್ರಂತೆ. ಮತ್ತು ನೀವ್ಯಾಕೆ ನನ್ನನ್ನು ನಟಿಸ್ಕೊಂಬರ್ತೀರಿ, ಬಿಟ್ಬಿಡ್ರಿ ನನ್ನನ್ನು ಅಂದಾಗ ಆ ಬ್ರಹ್ಮ ರಾಕ್ಷಸ ಹೇಳಿದ, ನೋಡು ಬ್ರಾಹ್ಮಣ, ನೀನು ತೀರ್ಥಯಾತ್ರೆ ಮಾಡಿಕೊಂಡು ಬರ್ತಿದ್ದಿ, ನಾನು ಗುರುದ್ರೋಹಿಯಾಗಿ ಬ್ರಹ್ಮ ರಾಕ್ಷಸನಾಗೇನಿ. ಇವನೂ ಕೂಡ ವಸಿಷ್ಠರ ಶಾಪದಿಂದ ಬ್ರಹ್ಮ ರಾಕ್ಷಸ ಆಗ್ಯಾನ, ಇವನ ಶಾಪದಿಂದ ಪಿಶಾಚಿ ಆಗ್ಯಾಳ. ನಮ್ಮ 3 ಮುಕ್ತಿ ಆಗಬೇಕಾದ್ರೆ ನಿನ್ನಿಂದ ಸಾಧ್ಯ ಅಂದರು. ನಾನು ಏನು ಮಾಡಲಿ ಮೊದಲು ಹೇಳ್ರಿ ಅಂದ. ನಾನು ಏನು ಮಾಡಲಿ ಮೊದಲು? ಏನಿಲ್ಲ, ನೀನು ಏನು ಹಿಡ್ಕೊಂಡು ಬಂದಿದ್ದೀಯಲ್ಲ ಗಂಗಾಳ ಅಂತದಲ್ಲ, ಗಂಗಾಳ ಅಂತಿತ್ತಂತೆ. ಆ ಗಂಗಾಳದೊಳಗಿರುವ ಗಂಗೆಯ ಒಂದು ಹನಿಯನ್ನು ತುಳಸಿ ದಳದಿಂದ ನಮ್ಮ ಮೈ ಮೇಲೆ ಸಿಡಿಸು ಅಂದಂತೆ. ತುಳಸಿ ಸಮ್ಮಿಶ್ರ ಗಂಗಾ ಬಿಂದು ಸ್ಪರ್ಶಾಚ್ಚ, ತುಳಸಿ ಮಿಶ್ರಿತ ಗಂಗಾ ಬಿಂದುವಿನ ಸ್ಪರ್ಶ ನಮಗೆ ಮಾಡಿಸು, ಅಷ್ಟಕ್ಕೆ ನಾವು ಬಂದೇವೆ ಎಂದ್ರಂತೆ. ಸಂಪರ್ಕ ಮಾಡಿಸಿದ ಕೂಡಲೇ ಅವರವರ ದೇಹ ಅವರಿಗೆ ಬರ್ತದೆ. ಈ ಚರಿತ್ರೆಯನ್ನು ನಾರದ ಪುರಾಣ ಹೇಳ್ತದೆ. ಆ ರೀತಿ ಪರಿಪೂರ್ಣವಾಗಿ ತಮ್ಮ ತಮ್ಮ ರಾಕ್ಷಸ ದೇಹದಿಂದ ಗಂಗಾಬಿಂದು ಸ್ಪರ್ಶನದಿಂದಲೇ ಮುಕ್ತರಾದರು. ಆಮೇಲೆ ಕಲ್ಮಾಶಪಾದ ಪುನಃ ತನ್ನ ರಾಜ್ಯಕ್ಕೆ ಅಂತ ಬಂದ, ರಾಜ್ಯ ಆಳಿದ. ಅವನ ಚರಿತ್ರೆ, ಪಿಶಾಚಿಯ ದೇಹ ಅವಳಿಗೆ ಹೋಯಿತು, ಅವಳು ಸ್ವರ್ಗಕ್ಕೆ ಹೋದ್ಲು. ಬ್ರಹ್ಮ ರಾಕ್ಷಸನ ದೇಹ ಇವನಿಗೆ ಹೋಯಿತು, ಇವನು ಸ್ವರ್ಗಕ್ಕೆ ಹೋದ. ಇಷ್ಟೆಲ್ಲ ಚರಿತ್ರೆ ನಡೆದದ್ದು ಯಾವುದರಿಂದ ಅಂದರೆ ಗಂಗಾ ಬಿಂದುವಿನ ಸಂಪರ್ಕ ಅಂತಂದ್ರಂತೆ. ಇಂಥ ಚರಿತ್ರೆ ಶ್ರವಣ ಮಾಡಬೇಕು, ಅದರಿಂದ ನಮ್ಮ ಪಾಪಗಳು ಕಳೀತಾವೆ. ಯಶೃಣೋತಿ ಪುರಾಣಾನಿ ಸತತಂ ಭಕ್ತಿ ಸಂಯುತಃ ತಸ್ಯ ಸ್ಯಾನ್ ನಿರ್ಮಲಾ ಬುದ್ಧಿ ಭೂಯೋ ಧರ್ಮಪರಾಯಣ ಪುರಾಣ ಶ್ರವಣಾತ್ ಭಕ್ತಿ ಜಾಯತೆ ಶ್ರೀಪತೋಮಲ. ಇಂಥ ಪುರಾಣಗಳ ಶ್ರವಣದಿಂದ ಭಗವಂತನಲ್ಲಿ ಭಕ್ತಿ ಬರದೇ ಇರ್ತದ ಅಂತ ಕೇಳ್ತಾರೆ. ಈ ದೇವರಲ್ಲಿ ಭಕ್ತಿ ಬರಲಿಕ್ಕೂ ಗಂಗಾ ನದಿ ಬಿಂದುವಿನ ಸಂಪರ್ಕ ಆಗಿ ರಾಕ್ಷಸ ದೇಹ ಅವನಿಗೆ ಹೋದ ಚರಿತ್ರೆ ಕೇಳೋದಕ್ಕೂ ಏನು ಸಂಪರ್ಕ ಅಂತ ತಿಳಿಯೋದಿಲ್ಲ. ಅದಕ್ಕಂತಾರೆ ಗಂಗೆಯ ಹನಿ ಬಂದದ್ದೇ ಭಗವಂತನ ಪಾದದ ಉಗುರಿನಿಂದ ಅಂತಂದ್ರು. ಭಗವಂತನ ಪಾದದ ಉಗುರಿನಿಂದ ಬಂದ ನೀರಿಗೆ ಇಷ್ಟು ಶಕ್ತಿ, ಇನ್ನು ಭಗವಂತನ ಪಾದಕ್ಕೆ ಎಷ್ಟು ಶಕ್ತಿ, ಭಗವಂತನ ಧ್ಯಾನಕ್ಕೆ ಎಷ್ಟು ಶಕ್ತಿ, ಅವನ ನಾಮಕ್ಕೆ ಎಷ್ಟು, ಅವನ ಅರ್ಚನೆ, ಅವನ ನಿರಂತರ ಅವನ ಜ್ಞಾನ, ಇದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಚಿಂತನೆ ಮಾಡ್ರಿ ಅಂತಂತಾರೆ. ನಾರದರು ಕೇಳಿದರು, ಭಗವಂತನ ಪಾದದಿಂದ ಗಂಗೆ ಉದಯಿಸಿದ್ಲ, ಹಾಗಾದರೆ ಗಂಗೆ ಉದಯಿಸಿದಂತಹ ಚರಿತ್ರೆ ಅದನ್ನೇ ನನಗೆ ಹೇಳ್ರಿ ಅಂದ್ರಂತೆ. ಅದು ಗಂಗಾ ಮಹಾತ್ಮೆ ಅಂತ ಮುಂದೆ ನಾರದ ಪುರಾಣ ಬೆಳೆಸ್ತದೆ. ನಾಳೆ ದಿವಸ ಇವತ್ತು ಗಂಗೆಯ ಮಹಿಮೆಗೆ ನಿಂತಿದ್ದೇವೆ. ನಾಳೆ ಸರಿಯಾಗಿ ಆ ಏನು ಬ್ರಹ್ಮ ರಾಕ್ಷಸ ಗುರುಗಳ ಲಕ್ಷಣ ಹೇಳಿದ
ಗುರುಗಳ ಮಹಿಮೆ ಹೇಳಿದ ಅದನ್ನು, ಮತ್ತು ಗಂಗೆ ಉದಯಿಸಿದ್ದು ತ್ರಿವಿಕ್ರಮ ರೂಪಿ ಭಗವಂತನಿಂದ, ಅವನ್ಯಾರು ಎಲ್ಲಿ ಜನಿಸಿದ ಕಶ್ಯಪರ ಮಗನಾಗಿ ಅನ್ನೋ ಚರಿತ್ರೆಯನ್ನು, ಹೀಗೆ ನಾರದ ಪುರಾಣದ ಮುಂದಿನ ವಿಸ್ತಾರದ ಚರಿತ್ರೆ ಕೇಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.